ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಎಲ್ಲರಿಗೂ ನಮಸ್ಕಾರಗಳು. ಮೊದಲದಾಗಿ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯನ ಕೋರಕ್ ಬಯಸ್ತೀನಿ. ಅದ್ರ ಜೊತೆಲಿ ಕ್ಷಮೆನ ಕೋರಕ್ ಬಯಸ್ತೀನಿ. ಇವತ್ತು ಹಬ್ಬ, ಇವತ್ತು ನಾಳೆ ಹಬ್ಬ ಕಾರಣಕ್ಕೆ ಇವತ್ತು ನಾಳೆ ಹಬ್ಬ ಇದೆ ಆಚರಣೆ ಮಾಡುವಾಗ ರಾಷ್ಟ್ರಪತಿಯಿಂದ ಗೌರವನ ಕೊಟ್ಟಿದ್ರು. 15ನೇ ತಾರೀಕು ಅಂದ್ರೆ ಎಲ್ಲಾ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವರು ಜಿಲ್ಲೆ 2006ರಲ್ಲಿ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಇರುವಾಗ ಈ ನರೇಗಾ ಸ್ಕೀಮ್ ಅನ್ನ 2006ರಲ್ಲಿ ಮಾನ್ಯ ಸೋನಿಯಾ ಗಾಂಧಿ ಸೂಚನೆ ವಿಚಾರ ನಮ್ಗೆಲ್ಲ ದೇಶದಲ್ಲೆಲ್ಲ ಆಶ್ಚರ್ಯ ಏನಾಗಿರೋದಂದ್ರೆ ಮಾಡಿ ಹೊಸ ಕಾರ್ಯಕ್ರಮ ಕೊಡ್ತೀವಿ, ಯಾವ್ದನ್ನ ಹೆಸರು ಕೊಟ್ಟು ಏನಾದ್ರು ಮಾಡ್ಕೊಂಡಿದ್ದೇವೆ, ಅದಕ್ಕೆ ನಮ್ಮ ಅಭ್ಯಂತರ ಇಲ್ಲ. ಮಹಾತ್ಮ ಗಾಂಧಿ ಅವ್ರ ಹೆಸರು ಕೊಟ್ಟಿದ್ದು ಬದಲಾವಣೆ ಮಾಡಿದ್ರೆ ಎಷ್ಟು ಮಟ್ಟಿಗೆ ಸರಿ ಅಂತ ಮಹಾತ್ಮ ಗಾಂಧಿ ಬಗ್ಗೆ ತಮಗೆಲ್ಲ ಗೊತ್ತಿದ್ದಂಗೆ ಇವತ್ತು ಸ್ವಾತಂತ್ರ್ಯ ಏನೋ ಬಂದಿದೆ ಅಂದ್ರೆ ಅದು ಮಹಾತ್ಮ ಗಾಂಧಿ ಎಷ್ಟು ಪಾತ್ರ ಇದೆ ಅಂತ ಅವ್ರು ಇಲ್ಲಾಂದ್ರೆ ಸ್ವಾತಂತ್ರ್ಯ ಬರೋಕ್ಕೆ ಸಾಧ್ಯ ಆಗ್ತಲ್ಲ. ಅಂತ ಮಹಾನ್ ವ್ಯಕ್ತಿ ಹೆಸರನ್ನ ಇವ್ರು ಬದಲಾವಣೆ ಮಾಡಿ ಜಿ ರಾಮ್ಜಿಯನ್ನ ಹೆಸರನ್ನ ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ಪಕ್ಷ ವತಿಯಿಂದ ತೀರ್ಮಾನ ಮಾಡಿ ನಾವು ನಮ್ಮ ಕಾಂಗ್ರೆಸ್ ಪಕ್ಷ ನಿರ್ಧಾರ ಮಾಡಿದರೆ ಇದಕ್ಕೆ ನಾವು ಖಂಡಿಸ್ತೀವಿ ಅಂತ ನಿರ್ಧಾರ ತಗೊಂಡಿದ್ದೀವಿ. ಇವತ್ತು ಅದು ನೆರೆಗಾಯಿಸು ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎನ್ವಿರಾನ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಅಂತ ಇತ್ತು. ಅದ್ರ ತಕ್ಕಿ ಜಿ ರಾಮ್ಜಿ ಅಂತ ಏನೋ ಮಾಡಿಕೊಟ್ಟಿದ್ದಾರೆ. ನಮ್ ಮುಂದಿನ ದಿನದಲ್ಲಿ ನಮ್ಗೆ ಏನಪ್ಪ ಭಯ ಅಂದ್ರೆ ಮಹಾತ್ಮ ಗಾಂಧಿ ಅವ್ರದ್ದು ಈಗ ಎಲ್ಲ ನೋಟಲ್ಲಿ 500 ರೂಪಾಯಿ ಎಲ್ಲ ನೋಟಲ್ಲಿ ಮಹಾತ್ಮ ಗಾಂಧಿ ಫೋಟೋ ಹಾಕಿದ್ರು. ಇದನ್ನು ಎಲ್ಲೋ ಬದಲಾವಣೆ ಮಾಡ್ಬಿಡ್ತಾರಂತ ನಮ್ಗೆಲ್ಲ ಭಯ. ಮಹಾತ್ಮ ಗಾಂಧಿ ಬಗ್ಗೆ ನಾವೆಲ್ಲ ಎಲ್ಲ ಗೊತ್ತಿರೋದು ವಿಚಾರ ಏನು ಹೇಳ್ಕೊಳ್ಬೇಕಾಗಿಲ್ಲ. ಇವತ್ತು ಅವರಿಂದ ಹೆಸರು ಬದಲಾವಣೆ ಮಾಡಿ ಇದು ಮಾಡ್ಬೇಕಾಗಿರೋ ಅಗತ್ಯ ಇದೆ ಮಾಡಿ. ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಬಹಳಷ್ಟು ನಾವು ಇವರು ಬೇರೆ ಕಾರ್ಯಕ್ರಮ ಹೊಸ ಕಾರ್ಯಕ್ರಮನ ಕೊಟ್ಟು ಇವರು ಹೆಸರನ್ನ ಏನ್ ಬೇಕಾದ್ರೆ ಇಟ್ಕೊಂಡಿದ್ರು. ಇದರಲ್ಲಿ ನಮಗೆಲ್ಲ ಗೊತ್ತಿದ್ದಂಗೆ ಒಂದು ರೈತರಿಗೆ ಎಷ್ಟು ಅನುಕೂಲ ಆಗ್ತಾ ಇತ್ತು. ಈ ಹೊಸ ಏನು ಜಿ ರಾಮ್ಜಿ ಅಂತ ತಂದಿದ್ದಾರೆ. ಈಗ ಪಂಚಾಯತ್ ಅಲ್ಲಿ ಅವರೇ ಆಯ್ಕೆ ಮಾಡ್ಕೊಂತ ಇದ್ರು ಏನ್ ಮಾಡ್ಬೇಕು, ಯಾವ ಬಿಲ್ಡಿಂಗ್ ಮಾಡ್ಬೇಕು, ಯಾವ ಹಾಸ್ಪಿಟಲ್ ಮಾಡ್ಬೇಕು, ಎಂತದ್ ಬೇಕಂತ. ಈಗ ಅದೆಲ್ಲ ತೆಗ್ದಾಕ್ಬಿಟ್ಟು ಈಗ ಕೇಂದ್ರ ಸರ್ಕಾರ ಅವ್ರು ಆಯ್ಕೆ ಮಾಡ್ತಾರೆ. ಅವ್ರಿಗೇನ್ ಗೊತ್ತಾಗ್ತದೆ ಅದು ಕೇಂದ್ರ ಸರ್ಕಾರದವ್ರಿಗೆ. ಈಗ ಲೋಕಲ್ ಇರೋರಿಗೆ ಅವರು ಊರ ಸಮಸ್ಯೆ ಅವ್ರಿಗೆ ಗೊತ್ತಿರ್ತದೆ, ಅವ್ರ ಪಂಚಾಯತಿ ಸಮಸ್ಯೆ ಅವ್ರಿಗೆ ಗೊತ್ತಿರ್ತದೆ. ಅದೆಲ್ಲ ತೆಗ್ದು ಅವ್ರು ಮಾಡ್ಕೊಳ್ಬೇಕಂತ ತೀರ್ಮಾನ ಮಾಡಿದ್ದಾರೆ. ಅದ್ರ ಜೊತೆಯಲ್ಲಿ ಇವಾಗ ನಮ್ಗೆ ಫೈನಾನ್ಷಿಯಲಿ ಬಡೋದು ನಮ್ಮ ರಾಜ್ಯಕ್ಕೆ ಫೈನಾನ್ಷಿಯಲಿ ಬಡೋದು ಹೆಚ್ಚಾಗ್ತದೆ. ಈಗ ಮುಂಚೆ ಇದ್ದಿದ್ದು 25-75 ರೇಷಿಯೋದಲ್ಲಿ ಇದ್ದಿದ್ದು 25 ಅಂದ್ರೆ ಲೇಬರ್ ಏನೋ ಕೆಲಸ ಮಾಡ್ತಾ ಇದ್ರು ಅವ್ರಿಗೆ ಕೂಲಿಯನ್ನು ಕೊಡ್ತಾ ಇದ್ರು, ಅದು ಕೇಂದ್ರ ಸರ್ಕಾರ ಪೂರ ಕೊಡ್ತಾ ಇದ್ರು. ಇದು ಮೆಟೀರಿಯಲ್ ತಗೊಳಕ್ಕೆ ನಾವು 25% ನಾವು ಕೊಡ್ತಾ ಇದ್ವಿ, 70% ಅವ್ರು ಕೊಡ್ತಾ ಇದ್ರು. ಈಗೇನಾಗಿದೆ 40-60 ರೇಷಿಯೋ ಮಾಡ್ತಾರೆ. 40-60 ರೇಷಿಯೋದಲ್ಲಿ ಕನಿಷ್ಠ ನಮ್ಮ ರಾಜ್ಯಕ್ಕೆ ವರ್ಷಕ್ಕೆ 5,000 ಬಡನ್ ಆಗ್ತದೆ. 5,000 ಬಡನ್ ಆಗ್ತದಕ್ಕೆ ಇವತ್ತು ಎಮರ್ಜೆನ್ಸಿ ಕ್ಯಾಬಿನೆಟ್ ಅನ್ನ ನಮ್ಮ ಮುಖ್ಯಮಂತ್ರಿಗಳು ಎಮರ್ಜೆನ್ಸಿ ಕ್ಯಾಬಿನೆಟ್ ಮಾಡಿದ್ದಾರೆ. ಈ ಕ್ಯಾಬಿನೆಟ್ ಅಲ್ಲಿ ಏನು ತೀರ್ಮಾನ ಈ ಕ್ಯಾಬಿನೆಟ್ ಇನ್ನ ಶುರು ಆಗಲ್ಲ. ಈಗ ಅರ್ಧ ಗಂಟೆಯಲ್ಲಿ ಕ್ಯಾಬಿನೆಟ್ ಶುರು ಆಗ್ತದೆ. ಅದಾದ್ಮೇಲೆ ಒಂದು ಅಸೆಂಬ್ಲಿ ಸ್ಪೆಷಲ್ ಅಸೆಂಬ್ಲಿ ಕಳಿಸಿ ಇದು ಒಂದು ಬಿಲ್ ಪಾಸ್ ಮಾಡಬೇಕಂತ ನಾವು ತೀರ್ಮಾನ ಮಾಡಿದ್ವಿ. 500 ರೂಪಾಯಿ ನೋಟ್ ಮೇಲೆ ಯಾರು ಹೆಸರು ಯಾರು ಫೋಟೋ ಬರ್ತಾರೆ ನೋಡಿ, ಗಾಂಧಿ ಫೋಟೋ ಇದ್ರೆ ಅದನ್ನು ಮಾಡಿ ಬದಲಾವಣೆ ಮಾಡ್ತಾರೆ ಇವರು. ಏನಾಗ್ಬೋದು ಅಂತೀರಾ? ಇಲ್ಲ, ಇಷ್ಟೆಲ್ಲ ಮಾಡ್ದಾಗ್ತಿದೆ ನಮ್ಗೆಲ್ಲೋ ಒಂದ್ ಕಡೆ ಕಾಣ್ತಾ ಇದೆ ಮುಂದೆ. ಇವ್ರು ಗಾಂಧೀಜಿ ಎಷ್ಟು 500 ರೂಪಾಯಿ ನೋಟಲ್ಲೂ ತೆಗ್ದ ಎಲ್ಲಾ ಕಡೆನೂ ಫೋಟೋ ಬರ್ತಾರೆ, ಖಾಲಿ ನೋಟ್ ಹಾಕ್ತಾರೆ. ಗಾಂಧಿ ತೆಗೆದು ಖಾಲಿ ನೋಟ್ ಹಾಕ್ತಾರೆ. ಅವರು ಏನ್ ಬೇಕಾದಾಗ್ಬೋದು. ಅವರು ಕೇಳ್ಕೊಳ್ಳಿ, ಅವ್ರನ್ನ ಕೇಳಿ ಬಿಜೆಪಿ ನಮ್ಮ ಮಾತಾಯ್ತು. ಈಗ ಮಹಾತ್ಮ ಗಾಂಧಿ ಅವ್ರ ಹೆಸರು ಇದ್ದು ಕಾರ್ಯಕ್ರಮ ಕೊಟ್ಟಿದ್ದಾರೆ. ಮನಮೋಹನ್ ಸಿಂಗ್ ಕಾಲದಲ್ಲಿ 2006 ಕಾರ್ಯಕ್ರಮ ಕೊಟ್ಟಿದ್ದಾರೆ. ಮಹಾತ್ಮ ಗಾಂಧಿ ಹೆಸರು ಕಾರ್ಯಕ್ರಮ ಕೊಟ್ಟಿರೋದು ಬದಲಾವಣೆ ಮಾಡೋದ ಅಗತ್ಯ ಇತ್ತು. ಹೊಸ ಕಾರ್ಯಕ್ರಮ ಕೊಡಿ, ನೀವು ಹೊಸ ಕಾರ್ಯಕ್ರಮ ಏನೋ ಹೆಸರು ಕೊಡಿ. ಮೋದಿ ಫೋಟೋ ಬರ್ಬೋದಾ ಅದ್ರ ಮೇಲೆ? ಮೋದಿ ಫೋಟೋ ಮಾಡ್ತಾರೆ ಬಿಜೆಪಿ ಅವರು. ಅವ್ರು ಕೇಳಿ ಅವ್ರು ಯಾವ ಫೋಟೋ ಹಾಕೊಂಡು ಗೊತ್ತಿಲ್ಲ. ಈಗ ಮೋದಿ ಅಂತ ಎಕ್ಸ್ಪೈರಿ ಡೇಟ್ ಅಂತ ಅವ್ರೆ ಯಾವ ಹೋಗ್ತಾರೆ ಗೊತ್ತಿಲ್ಲ. ಅವ್ರು ಬಿಜೆಪಿ ಅವರು, ನಮ್ಮ ಪಕ್ಷ ಅವ್ರ ಪಕ್ಷಕ್ಕೆ ನಮ್ ಸಂಬಂಧ ಇಲ್ಲ. ನಾವು ಬಯಸ್ತಾ ಇರೋದು ಗಾಂಧೀಜಿ ಹೆಸರು ತೆಗಿಕೆ ಅಗತ್ಯ ಏನಿತ್ತು. ಇವತ್ತು ಇದ್ ಮಾಡೋರೆ ಮುಂದಿನ ದಿನ ಮಾಡಬಹುದು ಅಂತ ನಾನು ಹೇಳ್ತಾರೆ. ಬದಲಾವಣೆ ಸ್ಟಾಕ್ ಮನಿ ತೊಂದರೆ ಆಗ್ತದೆ ಬೇರೆಯವರಿಗೆ ಬದಲಾವಣೆ ಅವ್ರನ್ನ ಕೇಳಿ ನಮ್ ಯೋಚನೆ ಈಗ ನಮ್ಮ ಪಕ್ಷ ಈಗ ಸ್ಪೆಷಲ್ ಕ್ಯಾಬಿನೆಟ್ ಅನ್ನ ಕರೆದಿದ್ದಾರೆ. ಸ್ಪೆಷಲ್ ಕ್ಯಾಬಿನೆಟ್ ತಂದು ಏನ್ ತೀರ್ಮಾನ ತಗೊಂತಾರ ಗೊತ್ತಿಲ್ಲ, ಮಾಹಿತಿ ಬರ್ತದೆ. ಈಗ ಅದ್ರ ಜೊತೆಯಲ್ಲಿ ಒಂದು ಅಸೆಂಬ್ಲಿ ಕರಿಬೇಕಂತ ಮನೆ ಮುಖ್ಯಮಂತ್ರಿಗಳು ತೀರ್ಮಾನ ಕ್ಯಾಬಿನೆಟ್ ಅಲ್ಲಿ ತಗೊಂತಾರೆ. ಪಕ್ಷದ ವತಿಯಿಂದ ಹೋರಾಟಗಳು ಎಲ್ಲಾ ಜಿಲ್ಲೆಯಲ್ಲಿ ಹೋರಾಟ ಮಾಡ್ಬೇಕಂತ ನಮ್ಮ ಪಕ್ಷದಿಂದ ಸೂಚನೆಯನ್ನ ಕೊಟ್ಟಿದ್ದಾರೆ.
ಇದು ವಿಚಾರಕ್ಕೆ ತಾಲೂಕುವಾರು ನಾವು ಎಲ್ಲಾ ಕಡೆ ಹೋರಾಟನ ಮಾಡ್ತೀವಿ. ಸರ್ ಜಮೀರ್ ಸರ್, ಇವಾಗ ಇದನ್ನ ಜಿಲ್ಲಾ ಮಟ್ಟದ ಸಚಿವರೇ ಬಂದು ಇದನ್ನ ಹೋರಾಟ ಮಾಡುವಂತ ಪರಿಸ್ಥಿತಿ ನಿಮ್ಗೆ ಯಾಕೆ? ನಿಮ್ ಗ್ರಾಮ ನಮ್ಮ ಪಕ್ಷ ಘಟನೆಗಳಿಂದ ವತಿಯಿಂದ ಎಲ್ಲಾ ಸಚಿವರಿಗೂ ಸೂಚನೆ ಕೊಟ್ಟು ಅವ್ರವ್ರ ಜಿಲ್ಲೆಯಲ್ಲಿ ಅವ್ರವ್ರ ಜವಾಬ್ದಾರಿ ವಹಿಸ್ಕೊಂಡು ಎಲ್ಲ ಶಾಸಕರು ನಮ್ಮ ಕಾರ್ಯಕರ್ತರು ಅವ್ರನ್ನ ಎಲ್ಲ ತಗೊಂಡು ನಾವು ಇದ್ರ ಬಗ್ಗೆ ನಾವು ಹೋರಾಟ ಮಾಡ್ತೀವಿ. ಜಿಲ್ಲಾ ಸಚಿವರೇ ಪ್ರೆಸ್ ಮೀಟ್ ಮಾಡ್ಬೇಕು ಅಂತ ಹೇಳಿ ಇವತ್ತು ಹೋರಾಟ ತೀರ್ಮಾನ ಆಗ್ತಿದೆ. ಇವತ್ತಿನ ಸರ್, ನಿಮ್ಮ ಹೋರಾಟ ಒಳ್ಳೆ ಹೆಸರು ಬದಲಾವಣೆ ಮಾಡ್ತಿದೆ ಸರ್. ಸುಧಾರಣೆ ಇದನ್ನ ನಾವು ಖಂಡಿಸ್ತೀವಿ. ನಾವೇನು ಒಂದೇ ಹೊಸ ಕಾರ್ಯಕ್ರಮ ಕೊಟ್ಟು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ನಾವು ಇದ್ದಿದ್ದ ಹೆಸರು ಗಾಂಧೀಜಿಯವರ ಹೆಸರು ಇದ್ದಿದ್ದ ಹೆಸರನ್ನ ಬದಲಾವಣೆ ಮಾಡಕ್ ಅಗತ್ಯ ಏನಿದೆ ಅಂತ ನಾವು ಕೇಳ್ಕೊಳ್ತೀವಿ. ಸರ್, ಈಗ ಅದಕ್ಕೆ ನಾವು ಖಂಡಿಸ್ತಾ ಇದ್ದೀವಿ. ಒಂದು ಕಡೆ ನೀವು ಗಾಂಧೀಜಿ ಅವರ ಹೆಸರನ್ನ ಬದಲಾವಣೆ ಮಾಡಿ ಅಂತ ಹೇಳಿ ಹೋರಾಟ ಮಾಡ್ತಾ ಇದ್ದೀವಿ. ಇನ್ನೊಂದು ಕಡೆ ತುಮಕೂರಲ್ಲಿ ನಿಮ್ಮ ಗೃಹ ಸಚಿವರೇ ಮಹಾತ್ಮ ಗಾಂಧಿ ಕ್ರೀಡಾಂಗಣ ತೆಗೆದು ಪರಮೇಶ್ವರ ಕ್ರೀಡಾಂಗಣ ಅಂತ ಹೆಸರಿಡ್ತಾರೆ. ಇದು ತುಮಕೂರಲ್ಲಿ ಸೈಡ್ ಏನೋ ಆದ್ರೆ ಇದೇ ತಿಂಗಳು ಅದ್ರ ಜೊತೆಯಲ್ಲಿ ಇದೇ ತಿಂಗಳು 24ನೇ ತಾರೀಕಿಗೆ ನಮ್ಮ ಹುಬ್ಬಳ್ಳಿದಲ್ಲಿ ದೊಡ್ಡ ಮಟ್ಟದ ಸಾಕ್ಷರತೆ ಮಾಡಿ 42,345 ಮನೆ ಕೊಡ್ಬೇಕಂತ ತೀರ್ಮಾನ ಮಾಡಿ ಹೋದ ವರ್ಷ ನಾವು 36,789 ಮನೆಗಳು ಕೊಟ್ಟಿದ್ವಿ. ಈ ವರ್ಷದಲ್ಲಿ ಈಗ ಜನವರಿ 24ನೇ ತಾರೀಕಿಗೆ 42,345 ಮನೆಗಳು ಕೊಡ್ತಾರೆ. ಮೊನ್ನೆ ರಾಹುಲ್ ಗಾಂಧಿ ಒಂದು ಆಹ್ವಾನ ಕೊಟ್ಟಿದ್ದೀವಿ, ಅವ್ರು ಬರ್ತೀನಿ ಅಂತ ಹೇಳಿದ್ದಾರೆ. ಬರ್ತಾರೇನೋ ಗೊತ್ತಿಲ್ಲ. ಮನೆ ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ AICC ಅಧ್ಯಕ್ಷರು ಅವ್ರು ಬರ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಬರ್ತಾರೆ, ಮನೆ ಮುಖ್ಯಮಂತ್ರಿಗಳು ಬರ್ತಾರೆ, ಮನೆ ಉಪಮುಖ್ಯಮಂತ್ರಿ ಬರ್ತಾರೆ, ಎಲ್ಲಾ ಸಚಿವರು ಬರ್ತಾರೆ. 24ನೇ ತಾರೀಕಿಗೆ 42,345 ಮನೆ ಬಡವರು ಕೊಡ್ತಾ ಇದ್ವಿ. ಒಂದ್ ಮನೆನೂ ಕೊಟ್ಟಿದ್ದಿಲ್ಲ. ಮನೆಗಳು ರೆಡಿ ಆಗಿದಾವ, ರೆಡಿ ಆಗಿದೆ ಎಲ್ಲಾ ಕಡೆ, ಎಲ್ಲಾ ಜಿಲ್ಲೆಯಲ್ಲಿ ಎಲ್ಲಾ ಕಡೆ. ಈಗ ಉದಾಹರಣೆ ಹುಬ್ಬಳ್ಳಿಯಲ್ಲಿ 1080 ಮನೆ, ಧಾರವಾಡಲ್ಲಿ ಒಂದು 1,600 ಮನೆ, ಗದಗಲ್ಲಿ ಒಂದು 400 ಮನೆ, ಬೆಂಗಳೂರು ಸಿಟಿ ಗೋವಿಂದರಾಜ ನಗರಲ್ಲಿ ಒಂದು 500 ಮನೆ. ಆ ತರ ಎಲ್ಲಾ ಇಡೀ ರಾಜ್ಯದಲ್ಲಿ 42,345 ಮನೆಗಳು ಕೊಡ್ತಾ ಇದ್ವಿ. ಅದ್ರ ಜೊತೆ ಹಿಂದಿನ ಸರ್ಕಾರ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇವಾಗ 1 ಲಕ್ಷ ಬಳ್ಳಾರಿ ಜಿಲ್ಲೆ ಅಷ್ಟೇ. ಅದರಲ್ಲಿ 8 ಬಳ್ಳಾರಿ ವಿಜಯನಗರದ್ದು 1,000 ಚಿಲ್ಲರೆ ಮನೆಗಳಿವೆ. ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇವಾಗ 1,80,253 ಮನೆಗಳು ಸ್ಯಾಂಕ್ಷನ್ ಮಾಡಿದ್ರು. ಯಾವಾಗ 14, 15, 16, 17, 18 ಅದಾದ್ಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, ಬಿಜೆಪಿ ಸರ್ಕಾರ ಬಂತು. ಒಂದ್ ಮನೆನೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದ್ ಮನೆನೂ ಕೊಟ್ಟಿಲ್ಲ. ಕಾರಣ ಅಂದ್ರೆ ಒಂದ್ ಮನೆ ಕಟ್ಬೇಕಂದ್ರೆ 7.5 ಲಕ್ಷ ರೂಪಾಯಿ ಆಗ್ತದೆ. ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ ಹೇಳ್ಬಿಟ್ಟು 1.5 ಲಕ್ಷ ಕೊಡ್ತಾರೆ. ಬಡವ್ರ ಮನೆಗೆ ಮನೆ ಕಟ್ಟಿಗೆ GST ಆಗಿ 18% 1,32,000 ವಾಪಸ್ ತಗೊಂತಾರೆ. ನಾನು ಬಹಳಷ್ಟು ಸತಿ ಸದನದಲ್ಲಿ ಮನೆ ಬಿಜೆಪಿ ಮುಖಂಡರಿಗೆ ನಾವು ಮನವಿ ಮಾಡಿದ್ವಿ, ಕೇಂದ್ರದಲ್ಲಿ ನಿಮ್ಮದೇ ಸರ್ಕಾರ ಇದೆ, ದಯಮಾಡಿ ಬಡವ್ರ ಮನೆಗೆ GST ಹಾಕೋದು ಬೇಡ ಅಂತ ಬಹಳ ಸತಿ ನಾನು ಮನವಿ ಮಾಡಿದ್ವಿ. ನಿಮ್ಮದೇ ಕೇಂದ್ರ ಸರ್ಕಾರ ಇದೆ, ನೀವು ಹೇಳ್ಬಿಟ್ಟು ಬಡವ್ರ ಮನೆಗೆ GST ಹಾಕೋದು ಬೇಡ ಅಂತ. ಅವ್ರು ಬಡವ್ರ ಬಗ್ಗೆ ಕಾಲ ಇದ್ದಿಲ್ಲ, ಅದು ಮಾಡಿಲ್ಲ. ಹಾಗಾಗಿ ಕಾಸ್ಟ್ ಬಂದು 7.5 ಲಕ್ಷ ಆಗ್ತದೆ GST ಹಾಕಿದ ಕಾರಣಕ್ಕೆ. ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿ ಆವಾಸ್ ಯೋಜನೆ 1 ಲಕ್ಷ ಕೊಡ್ತಾರೆ. ರಾಜ್ಯ ಸರ್ಕಾರ ಜನರಲ್ಗೆ 1,20,000 ಕೊಡ್ತೀವಿ. SC ST ಇದ್ರೆ 2 ಲಕ್ಷ ಕೊಡ್ತೀವಿ. ಅವರೇಜ್ ತಗೊಂಡ್ರೆ 3 ಲಕ್ಷ ಆಗ್ತದೆ. 4.5 ಲಕ್ಷದಲ್ಲಿ 3 ಲಕ್ಷ ಹೋದ್ರೆ ಎಷ್ಟು ಉಳಿತದೆ? 7.5 ಲಕ್ಷದಲ್ಲಿ 3 ಲಕ್ಷ ಹೋದ್ರೆ 4.5 ಲಕ್ಷ ಉಳಿತದೆ. ಪಾಪ ಬೆನಿಫಿಷಿಯರಿ ಎಲ್ಲಿಂದ ಕಟ್ಟಕ್ಕೆ ಸಾಧ್ಯ? ಟೋಟಲಿ ಬೆನಿಫಿಷಿಯರಿ ಪೇಮೆಂಟ್ 1,80,253 ಮನೆಗೆ 7,400 ಕೋಟಿ ಬರ್ಬೇಕಾಗಿತ್ತು. ಬರೇ 310 ಕೋಟಿ ಬಂದಿತ್ತು. ಯಾರು 5,000 ಕೊಟ್ಟವ್ರು, ಯಾರು 10,000, 15, 20,000 ಮೇಲೆ ಯಾರು ಕೊಡಕ್ ಸಾಧ್ಯ ಆಗಿಲ್ಲ. ಎಲ್ಲ ಜನ ಬೀದಿಯಲ್ಲಿದ್ರು, ಅನ್ಕಂಪ್ಲೀಟ್ ಮನೆಗಳಾಗಿತ್ತು. ನಮ್ಮ ಸರ್ಕಾರ ಬಂದಾದ್ಮೇಲೆ ನಾನು ಮನೆ ಮುಖ್ಯಮಂತ್ರಿ ನನ್ನ ಗಮನಕ್ಕೆ ಬಂದಾದ್ಮೇಲೆ ನಾನು ಮುಖ್ಯಮಂತ್ರಿಗೆ ಎಲ್ಲೊಬ್ಬ ಅವ್ರು ಕೇಳಿದ್ರು, ಹಂಗೆಲ್ಲ ಗೊತ್ತಿದ್ದಂಗೆ 5 ಗ್ಯಾರಂಟಿಗಳಿಗೆ ಕನಿಷ್ಠ 55,000 to 60,000 ಕೋಟಿ ಆಗ್ತದೆ. ಅದ್ರಲ್ಲಿ 7,500 ಹೆಂಗೊಬ್ಬ ಮನೆ ಮುಖ್ಯಮಂತ್ರಿಗೆ ಹೋಗಿ ಕೇಳಿದ್ರಂತ ಧೈರ್ಯ ಮಾಡಿ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ. ಸರ್, ಹಿಂದಿನ ಸರ್ಕಾರದಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಮಾಡಿದ್ವು. ಅದಾದ್ಮೇಲೆ ಒಂದ್ ಮನೆನೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದ್ ಮನೆನೂ ಕೊಡಕ್ ಸಾಧ್ಯ ಆಗಿಲ್ಲ. ಕಾರಣ ಅಂದ್ರೆ ಒಂದ್ ಮನೆ ಕಟ್ಬೇಕಾದ್ರೆ 7.5 ಲಕ್ಷ ಆಗ್ತದೆ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಿಂದ 3 ಲಕ್ಷ ಕೊಟ್ಟಿದ್ದು ಮತ್ತೆ 4.5 ಲಕ್ಷ ಬೆನಿಫಿಷರಿ ಕೊಡ್ಬೇಕಾಗ್ತದೆ. ಬಡವ್ರು ಕೊಡಕ್ ಸಾಧ್ಯ ಆಗಲ್ಲ ಅಂತ ಮನೆ ಮುಖ್ಯಮಂತ್ರಿ ಗಮನಿಸಿ ತಂದೆ. ಮನೆ ಮುಖ್ಯಮಂತ್ರಿಗಳು 2-3 ರಿವ್ಯೂ ಮೀಟಿಂಗ್ ಮಾಡಿ ನೀನ್ ಹೇಳ್ತಾರ ಸತ್ಯ ಕೊಡೋ, ಈ ಬಡವ್ರು ದುಡ್ಡು ಕೊಡಕ್ ಸಾಧ್ಯ ಆಗಲ್ಲ. ಅದ್ ಎಷ್ಟನ ಕಷ್ಟ ಆಗ್ಲಿ, ಎಷ್ಟನ ತೊಂದರೆ ಆಗ್ಲಿ, ನಾವು ಸರ್ಕಾರ ವತಿಯಿಂದ 4 ಲಕ್ಷ ಕೊಡ್ತೀವಿ, ನಾವು ಕಟ್ಟಿ ನಾವು ಕೊಡೋ ಮನೆಗಳು ಅಂತ ತೀರ್ಮಾನ ಮಾಡಿ 2024 ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಲಿಕ್ಕೆ ಹೋದ ವರ್ಷ ನಾವು
36,789 ಮನೆಗಳು ಕೊಟ್ವಿ. ಈಗ 24ನೇ ತಾರೀಕೆ 42,345 ಮನೆಗಳು ಕೊಡ್ತಾ ಇದ್ದೀವಿ. ನಾನು ಬಿಜೆಪಿ ಸ್ನೇಹಿತರಿಗೆ ಬಹಳ ಸತಿ ಸವಾಲ್ ಹಾಕಿದ್ದೀನಿ. ನಿಮ್ಮ ನಾನು ಕಂಪ್ಲೀಟ್ ಮಾಡ್ತೀನಿ. ಬಿಜೆಪಿ ಅವ್ರಿಗೆ ಬಹಳ ಸತಿ ನಾನು ಸವಾಲ್ ಹಾಕಿದ್ದೀನಿ. ಬಿಜೆಪಿ ಅವ್ರಿಗೆ ನೀವು ಸ್ಲಮ್ ಬೋರ್ಡ್ ಅಲ್ಲಿ ಸೋಮಣ್ಣ ಅವರು ಪ್ರಯತ್ನ ಮಾಡ್ಬೋದು. ಪಾಪ ಸೋಮಣ್ಣ ಅವರು 5 ವರ್ಷ ವಸತಿ ಮಂತ್ರಿ ಆಗಿದ್ರು. ಬಸವರಾಜ ಬೊಮ್ಮಾಯಿತವನ್ನು ಹೋಗಿ ಪ್ರಯತ್ನ ಮಾಡಿದ್ದಾರೆ. ಸರ್ ಬಡವರು ದುಡ್ಡು ಕಟ್ಟಕ್ಕಾಗಲ್ಲ, ನಾವು ಸರ್ಕಾರ ವತಿಯಿಂದಾನೆ ಕಟ್ಕೊಡ್ಬೇಕಂತ ಪಾಪ ಸೋಮಣ್ಣ ಅವರು ಒತ್ತಡ ಮಾಡಿದ್ದಾರೆ. ಯಡಿಯೂರಪ್ಪ ಇರುವಾಗಲೂ ಕೇಳ್ಕೊಂಡಿದ್ದಾರೆ. ಅಂದ್ರೆ ಅವ್ರು ಬಡವ್ರ ಬಗ್ಗೆ ಕಾಳಜಿ ಇರಲಿಲ್ಲ, ಮಾಡಿಲ್ಲ. ಆವಾಗ ಬಿಜೆಪಿ ಅವ್ರಿಗೆ ಯಾವ ಗ್ಯಾರಂಟಿನೂ ಇರಲಿಲ್ಲ. ನಮ್ಗಂತೂ ಗ್ಯಾರಂಟಿ ಒತ್ತಡ ಇದೆ. ಬಿಜೆಪಿ ಅವ್ರಿಗೆ ಆ ಟೈಮಲ್ಲಿ ಗ್ಯಾರಂಟಿ ಒತ್ತಡ ಇಲ್ಲ. ಬಡವ್ರ ಬಗ್ಗೆ ಕಾಳಜಿ ಇದ್ರೆ ಈ ಮನೆ ಅವ್ರು ಕೊಡ್ಬೋದಾಗಿತ್ತಾನೆ, ಬಿಜೆಪಿ ಅವ್ರು ಕೊಡ್ಬೋದಾಗಿತ್ತಾನೆ. ಏನಕ್ಕೆ ಬಿಜೆಪಿ ಅವ್ರು ಕೊಟ್ಟಿಲ್ಲ? ಹಾಗಾಗಿ ಬಿಜೆಪಿ ಅವ್ರಿಗೆ ಓಪನ್ ಅಂತ ಸವಾಲ್ ಹಾಕಿದಿರಿ. ಏನಾರ ಬಿಜೆಪಿ ಅವ್ರು ಸಾಬೀತು ಪಟ್ರೆ ಅವ್ರ ಅವಧಿಯಲ್ಲಿ 2019 ಇಂದ 24ವರೆಗೂ ಅವ್ರ ಅಧಿಕಾರ ಇದ್ರು. ಅವ್ರ ಅವಧಿಯಲ್ಲಿ ಒಂದ್ ಮನೆ ಏನಾರ ಕೊಟ್ಟಿದ್ರೆ ನಾನು ರಾಜಕೀಯದಿಂದ ನಿರ್ವಹಿತ ಸವಾಲನ್ನ ಹಾಕಿದ್ದಾರೆ. ರಾಜಕೀಯದಿಂದ ನಿರ್ವಹಿತ ಮಂತ್ರಿ ಸ್ಥಾನದಿಂದ ರಾಜೀನಾಮೆ ಕೊಟ್ಟಿದ್ದಾರೆ. ಒಂದ್ ಮನೆನೂ ಕೊಡಕ್ ಸಾಧ್ಯವಿಲ್ಲ. ಅವಾಗ ಯಾವ್ದು ಗ್ಯಾರಂಟಿ ಇರ್ಲಿಲ್ಲ. ಈಗ ನಾವು ಘೋಷಣೆ ಮಾಡಿದ್ವಿ. ಅವಾಗ 5 ಗ್ಯಾರಂಟಿ ಎಲ್ಲ ಘೋಷಣೆ ಮಾಡಿದ್ವಿ. ಈ ಬಡವ್ರಿಗೆ ಮನೆಗಳು ಕೊಡ್ತೀವಿ ಅಂತ ಚುನಾವಣೆ ಟೈಮಲ್ಲಿ ನಾವು ಘೋಷಣೆ ಮಾಡಿಲ್ಲ. ಅಂದ್ರೆ ಇಷ್ಟೇ ತಾವು ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ನಮ್ಮ ಕಾಂಗ್ರೆಸ್ ಪಕ್ಷ ಬಡವ್ರ ಬಗ್ಗೆ ಎಷ್ಟು ಕಾಳಜಿನ ಹಮ್ಮಿಕೊಂಡಿದ್ದಾರೆ ಅಂತ ತಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. 800 ಮನೆ ನಿರ್ಮಾಣ ಮಾಡಿದ್ರಿ. ಅವು ಯಾವ ವಾಸ ಮಾಡ್ಲಿಕ್ಕೆ ಯೋಗ್ಯ ಆಗಲ್ಲ ಅಂತ ಹೇಳಿ ಪೌರ ಕಾರ್ಮಿಕರು ಕೂಡ ಅಲ್ಲಿಗೆ ವಾಸ ಮಾಡ್ಲಿಕ್ಕೆ ರಿಜೆಕ್ಟ್ ಮಾಡ್ತಿದ್ದಾರೆ. ಎಷ್ಟು ಮನೆಗಳಿಗೆ? ಇಲ್ಲ, ಈಗ ನಮ್ಮ ಕಟ್ಟಿರೋದ್ ಮನೆಗಳು ನೋಡಿ ನೀವು. ಈಗ ನಾವು ಕಟ್ಟಿರೋದ್ ಮನೆಗಳು ನೋಡಿ. ಮುಂಚೆ ಕ್ವಾಲಿಟಿ ಸ್ವಲ್ಪ ಹೆಚ್ಚು ಕಡಿಮೆ ಇತ್ತು, ಒಪ್ಕೊಂತೀನಿ ನಾನು. ನಾವು ಕಟ್ಟಿರೋದಿಲ್ಲ, ನಾನು ಲಿಸ್ಟ್ ಕೊಡ್ತೀನಿ ನಿಮ್ಗೆ. ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ತಾಲೂಕಲ್ಲಿ ಎಷ್ಟು ಮನೆಗಳು ಕೊಡ್ತಾ ಇದೀವಿ, ಹೆಂಗ್ ಕಟ್ತಿದೀವಿ ಅಂತ ಹೇಳ್ಬಿಟ್ಟು ನಾನು ಲಿಸ್ಟ್ ಕೊಡ್ತೀನಿ. ಅದ್ರ ಜೊತೆಯಲ್ಲಿ ಯೂಜ್ ಬಳ್ಳಾರಿಯಲ್ಲಿ ನಮ್ಮ ಭರತ್ ರೆಡ್ಡಿ ಕ್ಷೇತ್ರದಲ್ಲೇ ನಮ್ಮ ರಾಜೀವ್ ಗಾಂಧಿ AHP ಸ್ಕೀಮ್ ಅಂತೀವಿ ನಾವು. AHP ಸ್ಕೀಮ್ ಅಲ್ಲಿ 5,000 ಚಿಲ್ಲರೆ ಮನೆಗಳು ಇದೆ ಒಂದೇ ಕಡೆ. ಯಾವ ಮುಂಡ್ರಗಿಯಲ್ಲಿ 10,600 5,000 ಮನೆಗಳು ಕೆಲಸ, 5,600 ಮನೆಗಳು 5,600 ಮನೆಗಳು ಕೆಲಸ ನಡೀತದೆ. ಅದು ಅನ್ಕಂಪ್ಲೀಟ್ ಆಗಿ ನಿಂತಿದೆ. ಅದು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದೀನಿ. ಅದೂ ರಾಜೀವ್ ಗಾಂಧಿ AHP ಸ್ಕೀಮ್ ಅಂತೀವಿ. 47,860 ಮನೆಗಳು ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಇರುವಾಗ ಸ್ಯಾಂಕ್ಷನ್ ಮಾಡಿದ್ರು. ಆವಾಗಲೇ ಬಳ್ಳಾರಿಯಲ್ಲೂ 2016ರಲ್ಲಿ 5,600 ಮನೆಗಳು ಸ್ಯಾಂಕ್ಷನ್ ಮಾಡಿದ್ರು. ಅದನ್ನು ಅದೇ ತರ ಮನೆ. ಒಂದು ಮನೆ ಕಟ್ಟಬೇಕಾದ್ರೆ 7 ಲಕ್ಷ ಆಗ್ತದೆ. ಕೇಂದ್ರ ಸರ್ಕಾರದಿಂದ 1 ಲಕ್ಷ ಕೊಡ್ತಾರೆ, ರಾಜ್ಯ ಸರ್ಕಾರದಿಂದ 1 ಲಕ್ಷ ಕೊಡ್ತಾರೆ. ಬೆನಿಫಿಷರಿ 4 ಲಕ್ಷ ಕೊಡ್ಬೇಕಾಗ್ತದೆ. ಆ ಬಡವರು ಕೊಡಕ್ ಸಾಧ್ಯ ಆಗಿದ್ದ ಕಾರಣಕ್ಕೆ ಆ ಮನೆಗಳು ಅನ್ಕಂಪ್ಲೀಟ್ ಆಗಿ ಎಲ್ಲಾ ಕಡೆ ಕೆಲಸ ನಿಂತಿದೆ. ಈಗ ಮನೆ ಮುಖ್ಯಮಂತ್ರಿಗಳಿಗೂ ಅದಕ್ಕೂ ಗಮನಕ್ಕೆ ತಂದು ಮನೆ ಮುಖ್ಯಮಂತ್ರಿಗಳು 2-3 ರಿವ್ಯೂ ಮೀಟಿಂಗ್ ಮಾಡ್ಬಿಟ್ಟು ಮುಖ್ಯಮಂತ್ರಿಗಳು ಅಪ್ರೂವ್ ಮಾಡಿದ್ದಾರೆ. ಇಲ್ಲ, ಇದು ಬಡವರು ಕೊಡೋಕೆ ಸಾಧ್ಯ ಆಗಲ್ಲ. 2,100 ಕೋಟಿ ಅಂತಿದೆ. ಅದಕ್ಕೆ ಕ್ಯಾಬಿನೆಟ್ ಅಲ್ಲಿ ಮೋಸ್ಟ್ ಪ್ರಾಬ್ಲಿ ಕ್ಯಾಬಿನೆಟ್ ಇಲ್ಲ. ಇವತ್ತು ನಾಳೆ ಕ್ಯಾಬಿನೆಟ್ 15ನೇ ತಾರೀಕು ಇತ್ತು, ಹಬ್ಬ ಇದ್ದಿದ್ದ ಕಾರಣಕ್ಕೆ ನಾಳೆ ಕ್ಯಾಬಿನೆಟ್ ಇಲ್ಲ. 29ನೇ ತಾರೀಕಿಗೆ ಕ್ಯಾಬಿನೆಟ್ ತಂದು ಅದು ಅಪ್ರೂವ್ ಮಾಡಿ ಅದನ್ನು ಮನೆ ಮುಖ್ಯಮಂತ್ರಿಗಳು 1 ವರ್ಷದಲ್ಲಿ ಎಲ್ಲ ಮನೆಗಳು ಕಂಪ್ಲೀಟ್ ಮಾಡ್ಕೊಡಿ ಅಂತ ಅದನ್ನು ಹೇಳಿದೆ. ಬಳ್ಳಾರಿ ಆಶ್ರಯ ಬಡಾವಣೆಯಲ್ಲಿ ನೋಡ್ಬೇಕು ನೀವು ನೇರವಾಗಿ ಹೋಗಿ. ಅದೇ ಅನ್ಕಂಪ್ಲೀಟ್ ಆಗಿದೆ. ಅದೇ ಸರ್, ಅನ್ಕಂಪ್ಲೀಟ್ ಆಗಿ ಮನೆಗಳು ನಿಂತಿದೆ. ಸಂಡೂರಲ್ಲೂ ಅದೇ ತರ ಇತ್ತು. 2,100 ಮನೆಗಳಲ್ಲಿ ನಾವು 6 ತಿಂಗಳಲ್ಲಿ ಮನೆ ಮುಖ್ಯಮಂತ್ರಿನೇ 560 ಮನೆ ಕೊಟ್ವಿ ನಾವು ಸಂಡೂರಲ್ಲಿ. ಇದೆ ಆಶ್ರಯ ಸ್ಕೀಮ್ ಅಲ್ಲಿ AHP ಸ್ಕೀಮ್ ಅಂತೀವಿ ರಾಜೀವ್ ಗಾಂಧಿ. ಅದು ಮನೆ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ. ಕ್ಯಾಬಿನೆಟ್ ತಂದು ಅದು ಅಪ್ರೂವ್ ಮಾಡಿದ್ರೆ 9,000 ಕೋಟಿ ಟೋಟಲ್ ಒಟ್ಟಾಗಿ ಸ್ಲಮ್ ಬೋರ್ಡ್ ಮನೆಗಳು. ಸ್ಲಮ್ ಬೋರ್ಡ್ 1,80,253 ಮನೆ ಸ್ಲಮ್ ಬೋರ್ಡ್. ರಾಜೀವ್ ಗಾಂಧಿ AHP ಸ್ಕೀಮ್ದು 47,860 ಮನೆ ಒಟ್ಟಾಗಿ 2,30,000 ಮನೆಗೆ 9,500 ಕೋಟಿ. ಎಷ್ಟು ಮನೆ ಮುಖ್ಯಮಂತ್ರಿಗಳು 4 ಲಕ್ಷ ನಾನೇ ಸರ್ಕಾರ ವತಿಯಿಂದಾನೇ ಕೊಡ್ತೀವಿ. ಮನೆಗಳು ಕಟ್ಕೊಡ್ಬೇಕಂತ ಮನೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. 2026 ಈ ವರ್ಷದಲ್ಲಿ ಕೊನೆವರೆಗೆ ಸ್ಲಮ್ ಬೋರ್ಡ್ ಮನೆ ಎಲ್ಲಾರು 1,80,000 ಮನೆಯನ್ನು ಕೊಡ್ಬೇಕಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ನಿನ್ನೆ ಮೈಸೂರಲ್ಲಿ ಪ್ರತ್ಯೇಕವಾಗಿ DK ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಅವ್ರನ್ನ ರಾಹುಲ್ ಗಾಂಧಿ ಭೇಟಿ ಮಾಡಿದ್ದಾರೆ. ಒಂದ್ ಕಡೆ ಕುರ್ಚಿ ವಿಚಾರವಾಗಿನೇ ಚರ್ಚೆ ಆಯ್ತಾ? ಇಲ್ಲ, ರಾಹುಲ್ ಗಾಂಧಿ ಅವರು ನಿನ್ನೆ ಬಂದು ತಮಿಳುನಾಡಲ್ಲಿ ಒಂದು ಕಾರ್ಯಕ್ರಮ ಇತ್ತು. ಅದು ಸ್ಕೂಲ್ ಆನ್ಯುವಲ್ ಡೇ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮಕ್ಕೆ ಮೈಸೂರು ಬಂದು ಅಲ್ಲಿಂದ ಡಿಲ್ಲಿಯಿಂದ ಹೆಲಿಕಾಪ್ಟರ್ ಅಲ್ಲಿ ತಮಿಳುನಾಡು ಹೋಗಿ ತಿರ್ಗಾ ವಾಪಸ್ ದಿಲ್ಲಿಗೆ ಹೋಗಿದ್ದಾರೆ. ಆ ಟೈಮಲ್ಲಿ ಸಹಜ ಮುಖ್ಯಮಂತ್ರಿಗಳು ಭೇಟಿ ಮಾಡಿದ್ರು, ಉಪಮುಖ್ಯಮಂತ್ರಿಗಳು ಭೇಟಿ ಮಾಡಿ ಸಹಜ. ಬಂದ್ರೆ ನಿನ್ನೆ ಇದ್ರು ಎಲ್ಲ ಬಹಳ ಜನ. ಮಾದೇವಪ್ಪ ಇದ್ರು, ವೆಂಕಟೇಶ್ ಅವರು ಇದ್ರು, ಜಾರ್ಜ್ ಅವರು ಇದ್ರು, CM ಮುಖ್ಯಮಂತ್ರಿಗಳು ಇದ್ರು, ಉಪಮುಖ್ಯಮಂತ್ರಿಗಳು. ನಮ್ ನಾಯಕರು ಬಂದ್ರೆ ನಾವೆಲ್ಲ ಹೋಗಿ ಭೇಟಿ ಮಾಡೋದು ಸಹಜ. ಏನಿಲ್ಲ ಸರ್, ಈಗ ಅವರು ಪ್ರತಿನಿಧಿಸಿದ ಕೇರಳ ಭಾಗದಲ್ಲಿ
ಕೂಲ್ ಇನ್ ಇಂಡಿಯಾ ಫಂಕ್ಷನ್ ಹೋಗ್ತಾರೆ ತಮಿಳ್ನಾಡು ತಮಿಳ್ನಾಡು ರಾಷ್ಟ್ರೀಯ ನಾಯಕರು ಇಲ್ಲಿ ಇಷ್ಟು ದೊಡ್ಡ ಅಪರಲ್ ಪಾರ್ಕ್ ಘೋಷಣೆ ಮಾಡೋದು ಒಂದ್ಸರಿ ವಿಸಿಟ್ ಮಾಡಿಲ್ಲ ಅವ್ರು. ಎಲ್ಲಿ ಬಳ್ಳಾರಿ ಏನಿಗೆ ಅಪರಲ್ ಪಾರ್ಕ್ ವಿದೇಶದಲ್ಲೆಲ್ಲ ಮಾತಾಡಿದ್ರು ಜೀನ್ಸ್ ಅಪರಲ್ ಪಾರ್ಕ್ ಬಗ್ಗೆ. ಇಲ್ಲ ಅಲ್ಲ, ಒಂದ್ visit ಮಾಡಿಲ್ಲ ಸರ್. ಮನೆ ಮುಖ್ಯಮಂತ್ರಿಗಳು ಹೋದ್ ತಿಂಗಳು ಹೋಗಿ ರಾಹುಲ್ ಗಾಂಧಿ ಭೇಟಿ ಮಾಡುವಾಗ ಆ ಬಗ್ಗೆ ಕೇಳಿದ್ದಾರೆ. ಮನೆ ಮುಖ್ಯಮಂತ್ರಿಗಳು ಮೀಟಿಂಗ್ ಮಾಡಿದ್ದಾರೆ ನಮ್ಮ MP ಅವ್ರ ನೇತೃತ್ವದಲ್ಲಿ. ಫೆಬ್ರವರಿ 7 ಬರ್ತಾವ್ರು ರಾಹುಲ್ ಗಾಂಧಿ ಅವ್ರು ಬರ್ತಾವ್ರೆ. ಲ್ಯಾಂಡ್ ಎಲ್ಲ ಕಡೆ ಅಕ್ವೈರ್ ಮಾಡ್ತಾ ಇದ್ದೀವಿ ನಾವು. ಪಾದಯಾತ್ರೆ ಬಗ್ಗೆ ಸರ್, ಈಗ ಪಾದಯಾತ್ರೆ ಮಾಡ್ತಾರಂತೆ ರಾಮ್ಲು ಅವರು. ಯಾರು? ಬಿಜೆಪಿ ಅವರು ಪಾದಯಾತ್ರೆ ಯಾವ ಪಕ್ಷ ವತಿಯಿಂದ ಅವ್ರು ಏನ್ ಬೇಕಾದ್ರೂ ಪರ್ಮಿಷನ್ ಕೊಡ್ತೀರಾ ಸರ್? ಪರ್ಮಿಷನ್ ಸರ್ ಪರ್ಮಿಷನ್ ಕೊಡ್ತೀರಾ? ಅವ್ರ ಪಕ್ಷದ ವಿಚಾರ ಅದು. ಪರ್ಮಿಷನ್ ಕೊಡ್ತೀರಾ ಸರ್? ಪರ್ಮಿಷನ್ ಕೊಡ್ತೀರಾ? ಪರ್ಮಿಷನ್ ಕೊಡ್ತೀರಾ? ಇಲ್ಲಿ ಎಲ್ಲರಿಗೂ ಪರ್ಮಿಷನ್ ಕೊಡೋದು ಪೊಲೀಸರು. ನಾವು ಪರ್ಮಿಷನ್ ಕೊಡೋದು ನಾವೇ ಹೇಳೋದಲ್ಲ. ಪೊಲೀಸರು ಪರ್ಮಿಷನ್ ಕೇಳಿದಾರಂತೆ. ಪರ್ಮಿಷನ್ ಕೇಳಿದರೆ ಅವ್ರು ಕಾರ್ಯಕ್ರಮ ಮಾಡ್ಬೇಕಂತ ಅವ್ರ ಪಕ್ಷದ ವತಿಯಿಂದ ಅವ್ರ ತೀರ್ಮಾನ ಮಾಡ್ಲಿ. ಏನ್ ಸಾಧನೆ ಮಾಡ್ತಾರೋ ಇಡೀ ರಾಜ್ಯದ ಜನಕ್ಕೆ, ಇಡೀ ಬಳ್ಳಾರಿ ಜನಕ್ಕೆ ಗೊತ್ತಿದೆ ಆ ಇನ್ಸಿಡೆಂಟ್ ಯಾವ ತರ ಆಯ್ತು, ಹೆಂಗಾಯ್ತು, ಏನಾಯ್ತು ಅಂತ ಎಲ್ಲ ಗೊತ್ತಿದೆ. ಮಾಧ್ಯಮ ಸ್ನೇಹಿತರಿಗೂ ಗೊತ್ತಿದೆ ಯಾರು ಚಾಲನೆ ಮಾಡಿದ್ರು, ಯಾರಿಂದ ಶುರು ಆಗ್ತಾಯ್ತು ಎಲ್ಲ ಗೊತ್ತಿರೋದೇ ವಿಚಾರ. ಏನಂತ ಹೋರಾಟ ಮಾಡ್ತಾರೆ ಇಲ್ಲ, ಏನಂತ ಪಾದಯಾತ್ರೆ ಮಾಡ್ತಾರೆ. ಕಣ್ಮುಂದೆ ಕಾಣಿದೆಯಲ್ಲ, ಎಲ್ಲರಿಗೂ ಕಣ್ಮುಂದೆ ಕಾಣಿದೆಯಲ್ಲ ಅವಾಗ ಗಟ್ಟಿ ಹೆಂಗಾಯ್ತು, ಏನಾಯ್ತು, ಯಾರಿಂದ ಆಯ್ತು ಅಂತ ಕಣ್ಮುಂದೆ ಕಾಣಿದೆ. ಮಾಧ್ಯಮದಲ್ಲೂ ನೀವೇ ತೋರಿಸಿದ್ದೀರಾ. ಉಸ್ತುವಾರಿ ಸಚಿವರುಗಳು ಏನೇನು ಪ್ರಥಮ ವರದಿದೆ ಈಗ ಆಲ್ರೆಡಿ ಎಲ್ಲ ಮಾಡ್ಕೊಳ್ಳಿ, ಅವ್ರು ಮಾಡಕ್ ನಾವು ವಿರೋಧ ಮಾಡಕ್ಕಾಗಲ್ಲ, ಮಾಡ್ಕೊಳ್ಳಿ. ನಿಮ್ಮ ಬಳಿ ಏನು ವರದಿದೆ ಆ ವಿಚಾರವಾಗಿ ಅವರು ಬಿಜೆಪಿ ತನಿಖೆ ಸಿಒಡಿ ತನಿಖೆನ ನಡೀತಾ ಇದೆ. ಸಿಒಡಿ ತನಿಖೆ ಇನ್ನ ರಿಪೋರ್ಟ್ ಬಂದಿಲ್ಲ. ಆ ಸಿಒಡಿ ರಿಪೋರ್ಟ್ ತನಿಖೆ ಆದ್ಮೇಲೆ ನಾವು ವರದಿನ ಕೊಡ್ತೀವಿ. ಅಂತ ಇಶ್ಯೂ ಇಲ್ಲ. ಅವ್ರು ಈಗ ಅವ್ರು ಏನಾಗಿದೆ, ಯಾವ ಮಾಡಕ್ ಕೆಲಸ ಏನಿಲ್ಲ, ಟೈಮ್ ಪಾಸ್ ಆಗ್ಬೇಕು ಅವ್ರಿಗೆ. ಇದರಿಂದ ಏನೋ ಒಂದ್ ಆಗ್ಬಿಡ್ತಂತ. ಆಮೇಲೆ ಜನಗಳು ಗೊತ್ತಿದೆಯಲ್ಲ, ಪಾದಯಾತ್ರೆ ಮಾಡ್ಬೇಕಾದ್ರೆ ಪಬ್ಲಿಕ್ ಇಂಟ್ರೆಸ್ಟ್ ಇರ್ಬೇಕು, ಪಬ್ಲಿಕ್ ಏನಾದ್ರೂ ಆಗಿರ್ಬೇಕು. ಇದು ನನ್ನ ಪ್ರಕಾರ ವೈಯಕ್ತಿಕ ವಿಚಾರಗಳು. ಅದು ಸರ್, ಜನಾರ್ದನ್ ರೆಡ್ಡಿ ವಿರುದ್ಧ ಸುಧಾಂಶು ವರದಿ ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ದಾಖಲಾತಿ ಕೊಟ್ಟಿದೆ. ಏನಿದೆ ಅಂತ ಮಾಹಿತಿ, ಅದ್ರ ಪ್ರಕಾರವಾಗಿ 1896ರ ಈ ಒಂದು ಗಡಿ ರೇಖೆ ಏನು ಬ್ರಿಟಿಷರು ಹಾಕಿದಾರ ಅದನ್ನ ಅಳಿಸಿದಾರ ಅಂತಾನು ಗೊತ್ತಾಗಿದೆ. ಅದ್ರ ಬಗ್ಗೆ ನಿಮ್ ಸರ್ಕಾರ ಏನ್ ಕ್ರಮ ಕೈಗೊಳ್ತದೆ? ಆಂಧ್ರ ಕರ್ನಾಟಕವು ಆಲ್ರೆಡಿ ನಮ್ಮ ಬಲಪನಗುಡಿ ಏರಿಯಾ ನೋಡಿ. ಗವರ್ಮೆಂಟ್ ಆಫ್ ಇಂಡಿಯಾ ಸರ್ವೆ ಡಿಪಾರ್ಟ್ಮೆಂಟ್ ಅದನ್ನೆಲ್ಲದು ಎರಡು ಗಡಿನ ಮುಗಿಸ್ಬೇಕು ಮಾಡ್ಬೇಕು ಅಂತ ಹೇಳಿ ಅದನ್ನೆಲ್ಲದು ಆಗಿದೆ. ಮೊನ್ನೆ ಆಂಧ್ರ ಸರ್ಕಾರದಿಂದ ಬಂದು ಅದನ್ನೆಲ್ಲ ತಗೊಂಡು ರಿಪೋರ್ಟ್ ಎಲ್ಲ ಕೊಟ್ಟಿದ್ದಾರೆ. ಅದು ಪರಿಶೀಲನೆಗಿದೆ. ಅದು ಎಲ್ಲ ಸುಪ್ರೀಂ ಕೋರ್ಟ್ ಅಲ್ಲಿ ಕರೆದಿದ್ದಾರೆ. ಅಬ್ಜೆಕ್ಷನ್ ಫೈಲ್ ಮಾಡಿದ್ಮೇಲೆ ಏನ್ ಬರಬೇಕು, ನಾವು ಕೂಡ ಪತ್ರಗಳು ಬರ್ದಿದೀವಿ ಅದ್ರ ಬಗ್ಗೆ. ಪತ್ರಗಳೆಲ್ಲ ಬರ್ದಿದೀವಿ. ಅದನ್ನ ಕನ್ಕ್ಲೂಷನ್ ಡಿಸ್ಕಷನ್ ಇದೆ. ನಾವು ಕೂಡ ಡೈವರ್ಟ್ ಮಾಡಕ್ಕೆ ಏನಾದ್ರು ಪಾದಯಾತ್ರೆ ಬರ್ದಿರಿ. ಡೈವರ್ಟ್ ಮಾಡಕ್ಕೋಸ್ಕರ ಅಲ್ಲಿಗೆ ಬಂದಿದ್ದೀವಿ. ಸುಪ್ರೀಂ ಕೋರ್ಟ್ ಕಂಟೆಂಪ್ಟ್ ಆಫ್ ದಿ ಕೋರ್ಟ್ ಆಗ್ತೈತೆ ಎಲ್ಲರೂ ಕೂಡ. ನಾವು ಒಬ್ಬ ಪ್ರತಿನಿಧಿಯಾಗಿ ಇವತ್ತು ಶಾಸಕರು, ಸಂಸದರು ನಾವೇನ್ ಮಾಡ್ಬೇಕಂತ ಕೆಲಸ ಮಾಡಿದ್ದೀವಿ. ಸರ್, ಟಪಾಲ್ ಗಣೇಶ್ ಅಂತ ಹೋರಾಟಗಾರರು ಮಾಡ್ತಾರೆ, ಅವ್ರಿಗೆ ಕಂಟೆಂಪ್ಟ್ ಕೋರ್ಟ್ ಆಗಲ್ಲ, ನಿಮಗೆಲ್ಲ ಕಂಟೆಂಪ್ಟ್ ಕೋರ್ಟ್ ಆಗ್ತದೆ. ಯಾವ್ದು ಗಡಿ ವಿಚಾರ ಇಶ್ಯೂ ಸುಪ್ರೀಂ ಕೋರ್ಟ್ ಅಲ್ಲಿ ಇರುವಂತ ಇಶ್ಯೂ 20 ಇದೆ, ಅದು ಪೆಂಡಿಂಗ್. ಬೆಳಗಾಂ ಅಸೆಂಬ್ಲಿಗೆ ನಾವು ಮಾತಾಡಿದ್ವಿ, ಭರತ್ ಕೂಡ ಮಾತಾಡಿದ್ದಾರೆ. ಗಡಿ ಒತ್ತುವರಿ ಎಲ್ಲದ್ರ ಬಗ್ಗೆ ಅರ್ಥ ಎಲ್ಲ ಗಮನಕ್ಕೆ ತಂದಿದ್ವಿ. ಮ್ಯಾಟ್ ಅಂದ್ರೆ ಸುಪ್ರೀಂ ಕೋರ್ಟ್ ಬರುತ್ತೆ ಎಲ್ಲಾದ್ರೂ ಕೂಡ. ಇದು ಸ್ಟೇಟ್ ಡಿಸ್ಪ್ಯೂಟ್ ಇರೋದ್ರಿಂದ ಸೊ ದಿಸ್ ಇಶ್ಯೂ ಟೇಕನ್ ಇನ್ ಕಾಲ್ ಬೈ ಸುಪ್ರೀಂ ಕೋರ್ಟ್. ಸ್ಟೇಟ್ ಸರ್, ನಿಮ್ಮಲ್ಲಿರೋ ಡಿಸ್ಪ್ಯೂಟ್ಗಳು ನೀವು ಒಂದಾಗಿ ಒಬ್ಬರಲ್ಲಾಗಿ ವಿರೋಧ ಮಾಡ್ತಿಲ್ಲ ನೀವು. ಅಲ್ಲ, ಈ ವಿಚಾರವಾಗಿ ಎಲ್ಲಿ ಒಂದು ಪ್ರೆಸ್ ಮೀಟ್ ಕರೆದು ಹೇಳಿಲ್ಲ ನೀವು. ಇದು ಇಷ್ಟು CS ಟ್ರೈ ಜಂಕ್ಷನ್ ಪಾಯಿಂಟ್ ಬೈ ಜಂಕ್ಷನ್ ಪಾಯಿಂಟ್ಸ್ ಡೆಸ್ಟ್ರಾಯ್ ಮಾಡಿದ್ದು ಪ್ರೂವ್ ಆಗಿದೆ. ವರದಿ ಮಾಡಿದವರು ಯಾರು? ಉಗ್ರಪ್ಪರ ನೇತೃತ್ವದಲ್ಲಿ 2009 ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು, ಅದರಲ್ಲಿಂದಾನೇ ನಡೀತಕ್ಕಂಥದ್ದು. ಪಾದಯಾತ್ರೆ ಬಂದಿದ್ದು ನಮ್ಮ ಸರ್ಕಾರನೇ. ಇವತ್ತು ಅದ್ರ ಬಗ್ಗೆ ನೆಲ ಜಲ ಬಗ್ಗೆ ಹೋರಾಟ ಇರೋದು ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರು ಇವತ್ತು ಬಿಟ್ಕೊಟ್ಟಿಲ್ಲ. ಜಮೀರಣ್ಣ ಪ್ರಾಮಾಣಿಕವಾಗಿ ನೆಲ ಜಲದ ಬಗ್ಗೆ ಜನರ ಬಗ್ಗೆ ಹೋರಾಟ ಮಾಡ್ತಾರೆ ಕಾಂಗ್ರೆಸ್ ನಾವು ಯಾವತ್ತೂ ಕೂಡ. ರೆಕಾರ್ಡ್ ಕೂಡ ಕೊಡ್ತೇವೆ ಸರ್. ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಈ ವಿಚಾರ ಕೇಳ್ತೀನಿ. ನಾನು ಹೇಳಿದ್ದು ಹೊಸ ಕಾರ್ಯಕ್ರಮ ಕೊಡಿ. ನಾವು ಕಾಂಗ್ರೆಸ್ ಕಾರ್ಯಕ್ರಮಗಳು ಬದಲಾವಣೆ ಒಳಗೆ ಕೊಟ್ಟಿದ್ದಾರೆ. ಈ ಹೊಸ ಕಾರ್ಯಕ್ರಮ ಕೊಡ್ತೀವಿ. ಆಮೇಲೆ ಒಂದ್ ನಿಮಿಷ ನಿಮ್ಮ ಮಾಧ್ಯಮ ಸ್ನೇಹಿತರು ಮಾತಾಡಕ್ಕೆ ಕೊಡ್ತೀನಿ. ಇತಿಹಾಸ ತೆಗೀರಿ.
ಒಂದು ಇತಿಹಾಸನ ತೆಗಿರಿ ನೀವು. ಒಂದು ಇತಿಹಾಸ, ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗಿರಿ, ಬಿಜೆಪಿ ಪಕ್ಷದ ಇತಿಹಾಸ ತೆಗಿರಿ. ಯಾವಾಗ ಚುನಾವಣೆ ಬರ್ತದೆ ಜನಗಳ ಮಧ್ಯದಲ್ಲಿ ಹೋದ್ರೆ ನಾವು ಜನಗಳು ನಾವು ಸಾಧನೆಯನ್ನ ತೋರಿಸಿ ನಾವು ಮತ ಕೇಳ್ತೀವಿ. ನಮ್ಮ ಸರ್ಕಾರ ಇತ್ತು 2013ರಿಂದ 2017 ನಮ್ಮ ಸರ್ಕಾರ ಇತ್ತು, ಇಂಥ ಭಾಗ್ಯಗಳು ಕೊಟ್ಟಿದೀವಿ, ಮುಂದೆ ನಮ್ಮ ಸರ್ಕಾರ ಬಂದ್ರೆ ಇಂಥ ಕಾರ್ಯಕ್ರಮ ಕೊಡ್ತೀವಿ ಅಂತ ನಮ್ಮ ಸಾಧನೆಯನ್ನ ತೋರಿಸಿ ನಾವು ಮತ ಕೇಳ್ತೀವಿ. ಎಂದನ ಬಿಜೆಪಿ ಅವರು ಅವ್ರ ಸಾಧನೆ ತೋರಿಸಿದಾರ ಸರ್? ಯಾವ್ದನ ಒಂದು ಸಾಧನೆ ತೋರಿಸಿದಾರ? ಬರೀ ಹಿಂದೂ ಮುಸಲ್ಮಾನ್ ಅದ್ ಬಿಟ್ಟು ಯಾವ್ದನ ಸಾಧನೆ ತೋರಿಸ್ಬೇಕಾದ್ರೆ ಆಮೇಲೆ 15 ಲಕ್ಷ ಎಲ್ಲಾ ಅಕೌಂಟ್ ಅಲ್ಲಿ ಹಾಕ್ತೀರಿ ಅಂದ್ರು. 15 ರೂಪಾಯಿ ಹಾಕಿದ್ರ 2 ಕೋಟಿ ಯುವಕರಿಗೆ ನಿಮ್ಮ ಮಾಧ್ಯಮ ಕೇಳ್ಬೇಕು ಸರ್. ನಿಮ್ಮ ಮಾಧ್ಯಮ ಸ್ನೇಹಿತರು ಕೇಳ್ಬೇಕು. ವಾಲ್ಮೀಕಿ ಪುತ್ಥಳಿ ಅನಾವರಣ ವಿಚಾರ ಸಂಬಂಧಪಟ್ಟ ಗಲಾಟೆ ಆಯ್ತು ಸರ್. ಬಟ್ ಮತ್ತೆ ವಾಪಸ್ ಪುತ್ಥಳಿ ಅನಾವರಣ ಕಾರ್ಯಕ್ರಮಕ್ಕೆ ದಿನಾಂಕ ಇಲ್ಲ ಆಗಿದೆ. ಈಗ ಅದು UDL ಫೈಲ್ ಇತ್ತು, ಅದು ಕ್ಲಿಯರ್ ಮಾಡ್ಬಿಟ್ಟು ಈ ಕ್ಯಾಬಿನೆಟ್ ಅಂತಂದು ಅಪ್ರೂವ್ ಮಾಡಿ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡ್ತಾರೆ. ಅವತ್ತು 1ನೇ ತಾರೀಕು ಇತ್ತು ಕಾರ್ಯಕ್ರಮ ಮಾಡೋಕ್ಕೆಲ್ಲ ಸಿದ್ಧತೆಯನ್ನ ಎಲ್ಲ ಮಾಡ್ಕೊಂಡಿದ್ವಿ ನಾವು. ಈಗ ಅಫಿಷಿಯಲಿ ನಾವು UDL ಫೈಲ್ ಇತ್ತು, UDL ಕ್ಲಿಯರ್ ಮಾಡ್ಕೊಂಡು ಈ ಕ್ಯಾಬಿನೆಟ್ ತರ್ತಾ ಇದೀನಿ. ಯಾವುದು ವಾಲ್ಮೀಕಿ ಪುತ್ಥಳಿ ಇಲ್ಲ ಕ್ಯಾಬಿನೆಟ್ ಬರ್ಲೇಬೇಕದು. 29 ತರ್ತಾ ಇದ್ವಿ. ಉತ್ಸವ ಮಾಡ್ತಾ ಇದ್ರಿ ವಿಜಯನಗರ ಜಿಲ್ಲೆಯಲ್ಲಿ. ಮತ್ತೆ ಬಳ್ಳಾರಿದು ಏನಾದ್ರು ಉತ್ಸವ ಮಾಡ್ತೀರಾ ಅಥವಾ ಅಲ್ಲ ಇನ್ನೊಂದು ಆಮೇಲೆ ಸಾಹಿತ್ಯ ಸಮ್ಮೇಳನ ಮಾಡೋದು? ಸಾಹಿತ್ಯ ಸಮ್ಮೇಳನ ಮಾಡ್ಬೇಕಂತ ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ರು, ಅನೌನ್ಸ್ ಮಾಡಿದ್ವಿ ನಾವು. ಡಿಸೆಂಬರ್ ಅಲ್ಲಿ ಮಾಡ್ಬೇಕಂತ ಸೂಚನೆಯನ್ನ ಕೊಟ್ಟಿದ್ವಿ. ಅದ ಅಧ್ಯಕ್ಷರು ಜೋಶಿ ಅವ್ರ ಮೇಲೆ ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ. ಅದೇನೋ ಫೆಬ್ರವರಿ 3ನೇ ತಾರೀಕು ಆ ಕೇಸ್ ಹೋಗಿದೆ. ಈಗ ಅಡ್ಮಿನಿಸ್ಟ್ರೇಟರ್ ಹಾಕಿದ್ವಿ ನಾವು. ಫೆಬ್ರವರಿ 3ನೇ ತಾರೀಕು ಕೇಸ್ ಇದೆ. ಅದು ಆ ಕೇಸ್ ನೋಡ್ಕೊಂಡು ಒಂದು ಡೇಟ್ ಅನ್ನು ನಿಗದಿ ಮಾಡಿ ಮಾಡ್ತಾರೆ. ಇದೇ ತಿಂಗಳು 13ನೇ ತಾರೀಕಿಗೆ 13, 14, 15 ಹಂಪಿ ಉತ್ಸವ ಮಾಡ್ಬೇಕಂತ ತೀರ್ಮಾನ ಮಾಡಿ ಎಲ್ಲಾ ಸಿದ್ಧತೆನ ನಾವು ಮಾಡ್ಕೊಂಡಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಒಪ್ಪಿಗೆನ ಕೊಟ್ಟಿದ್ದಾರೆ. ಕ್ರಾಂತಿ ಸಂಕ್ರಾಂತಿ ಉತ್ಸಾಹಗಳು ಓಕೆ ಇದಾವೆ. ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಉತ್ಸಾಹ ಕಡಿಮೆ ಆಗಿದೆ, ಸಂಕ್ರಾಂತಿ ಕ್ರಾಂತಿ ಬದಲಾವಣೆ ಆಗಿದೆ ಅಂತಂದೇಳಿ ಮೆಸೇಜ್ ಬರ್ತಾ ಇದೆ. ನೋಡಿ ಸರ್, ಯಾವ ಕ್ರಾಂತಿ ಇಲ್ಲ, ಏನೇನು ಕ್ರಾಂತಿನೂ ಇಲ್ಲ. ನಾನು ಹೇಳಿದ್ದೀನಿ ನವೆಂಬರ್ ಕ್ರಾಂತಿ ಅಂದ್ರು, ನವೆಂಬರ್ ಕ್ರಾಂತಿ ಹೋಯ್ತು. ನವೆಂಬರ್ ಆದ್ಮೇಲೆ ಡಿಸೆಂಬರ್ ಅಂದ್ರು, ಈಗ ಜನವರಿ ಅಂತವ್ರೆ. ಈಗ ನಾನು ಹೇಳ್ತೀನಿಲ್ಲ, ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಈಗ ಸಿದ್ದರಾಮಯ್ಯಗೆ ಬದಲಾವಣೆ ಮಾಡ್ಬೇಕಾದ್ರೆ ನಮ್ಮಿಂದ ಯಾರಿಂದಲೂ ಸಾಧ್ಯ ಇಲ್ಲ, ಅದು ಹೈಕಮಾಂಡ್ ಇಂದ ಮಾತ್ರ ಸಾಧ್ಯ. ನಾವು ಹೈಕಮಾಂಡ್ ಏನ್ ನಿರ್ಧಾರ ತಗೊಂಡು ಎಲ್ಲ ನಾವೆಲ್ಲ ಬದ್ಧ. ನೋ ಕ್ರಾಂತಿ ಈಗ ನಮ್ಮ ಪಕ್ಷ ಹೈಕಮಾಂಡ್, ನಮ್ಮ ಪಕ್ಷ ಈಗ CLP ಈಗ ಎಲ್ಲ ತಾವೇ ಹೇಳ್ತೀರಾ. ಈಗ CLP ತೀರ್ಮಾನ ಆಗಿ ಈಗ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಈಗ CLP ಎಲ್ಲ ಆಯ್ಕೆ ಆದ್ಮೇಲೆ 5 ವರ್ಷಕ್ಕಂತ ಆಯ್ಕೆ ಮಾಡೋದು MLAಗಳು, ಹೌದಾನೆ? ಈಗ ನೀವು ಕೇಳ್ತಾ ಇದ್ದೀರಾ ಈ ಬದಲಾವಣೆ ವಿಚಾರ ನಡೀತಾ ನಿಮ್ಮ ಮಾತಿಗೆ ಉತ್ತರ. ಅವ್ರು ಅದ್ ಆಗಿ ಬದಲಾವಣೆ ಮಾಡ್ಬೇಕಾದ್ರೆ ಯಾರು ಮಾಡ್ಬೇಕು? ಈಗೆಲ್ಲ ತಮ್ಗೆಲ್ಲ ಗೊತ್ತಿದ್ದೀಗೆ CLP ಅಲ್ಲಿ MLAಗಳು ತೀರ್ಮಾನ ಮಾಡಿ ಮನೆ ಸಿದ್ದರಾಮಯ್ಯ ಅವ್ರಿಗೆ 5 ವರ್ಷ ಅಂತ ಮುಖ್ಯಮಂತ್ರಿಯಾಗಿ ಮಾಡಿದರು. ತಮ್ಗೆ ಗೊತ್ತಿತ್ತು. ಈಗ ಬದಲಾವಣೆ ಅಂತ ತಾವ್ ಹೇಳ್ತಿಲ್ಲ, ಅದು ಬದಲಾವಣೆ ಬದಲಾವಣೆ ಆಗ್ಬೇಕಾದ್ರೆ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಯಾರು ಗೆರೆ ಹಾಕಿದ್ ನಾವ್ ಯಾರು ನನ್ ವಿಶ್ವಾಸ ಇದೆ ಈ 5 ವರ್ಷನೇ ಮನೆ ಸಿದ್ದರಾಮಯ್ಯ ಅವ್ರ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. 5 ವರ್ಷ ಅವರೇ ಮುಖ್ಯಮಂತ್ರಿ ಆಗಿರ್ತದೆ ಅಂದ್ರೆ ನಮ್ಮ ಪಕ್ಷ ಹೈಕಮಾಂಡ್. ಡಿಪ್ಯೂಟಿ CM ಗೆ ಜಮೆ ಅಂತ ಹೇಳ್ತಾರ, ಇನ್ನು ಕ್ರಾಂತಿ ವಿಚಾರ ಹೋಗ್ಬೇಡಿ ಅಂತೇಳಿ ಈ ಮಾತು ನಮ್ಗೆ ನಮ್ಮ ರಾಜ್ಯ ಒಳ್ಳೆಯದು. ಸಾಕು ಕ್ರಾಂತಿ ಆಗದ್ ಹೆಚ್ಚಾಗಿ ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ಬೇಕು, ಈ ರಾಜ್ಯಕ್ಕೆ ಒಳ್ಳೇದಾಗಬೇಕು, ರಾಜ್ಯ ಜನ ಒಳ್ಳೇದಾಗಬೇಕು. ಮೊದಲು ಆಕ್ಟ್ ಇತ್ತು, ಈಗ ಇದನ್ನೊಂದು ಪ್ರೋಗ್ರಾಮ್ ಅಂತ ಮಾಡಿದ್ದಾರೆ ಕೇಂದ್ರ ಸರ್ಕಾರ. ಪಾರ್ಲಿಮೆಂಟ್ ಸೆಷನ್ ಅಲ್ಲಿ ಮಾಡಿರ್ತಕ್ಕಂಥದ್ದು. ಇದೀಗಾಗಲೇ ನಮ್ಮ ಉಸ್ತುವಾರಿ ಸಚಿವರು ಜಮೀರ್ ಅಣ್ಣರು ಮಾಡಿದ್ದಾರೆ. ನಾನು ಒಬ್ಬ ಸಂಸದನಾಗಿ ಇವತ್ತು, ಯಾಕಂದ್ರೆ ನಾನು ಪಾರ್ಲಿಮೆಂಟ್ ಅಲ್ಲಿ ಅದು ಆಕ್ಟ್ ಇಂದ ಪ್ರೋಗ್ರಾಮಿಗೆ ಬಂದಿರ್ತಕ್ಕಂಥದ್ದು, ನಾನು ಇದ್ರ ಸಂಬಂಧಪಟ್ಟಂಗೆ ಕೆಲವೊಂದು ವಿಷಯಗಳನ್ನ ನಿಮ್ಮ ಮುಂದೆ ಪತ್ರಿಕಾ ಮಾಧ್ಯಮದ ಮೂಲಕ ಇಡೀ ಒಂದು ದೇಶಕ್ಕೆ ಏರ್ತಕ್ಕಂಥ ಒಂದು
ಮೆಸೇಜ್ ಅನ್ನು ಕೊಡ್ತಾ ಇದ್ದೀನಿ. ಭರತ್ ಇದ್ದಾರೆ, ಸರಿಯ ಗಣೇಶ್ ಇದ್ದಾರೆ, ಜೊತೆಗೆ ನಮ್ಮ ಮೇಯರ್ ಇದ್ದಾರೆ, ಪ್ರಶಾಂತನ, KSM ಸೋಮಣ್ಣ ಎಲ್ಲರೂ ಕೂಡ ಇದ್ದಾರೆ. ಇವತ್ತು ಮುಖ್ಯವಾಗಿ ಸರ್ಕಾರಗಳು ಬರ್ತವೆ ಹೋಗ್ತವೆ, ಆದ್ರೆ ಒಬ್ಬರು ಮಾಡಿರ್ತಕ್ಕಂತ ಒಂದು ಕಾರ್ಯಕ್ರಮ ಅದರಲ್ಲೇನಾದ್ರೂ ನ್ಯೂನತೆಗಳು ಏನಾದ್ರೂ ಇದ್ರೆ ಅದ್ರ ಬಗ್ಗೆ ನಾವ್ ಯಾವಾಗ್ಲೂ ಮಾಡ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಬರ್ತಕ್ಕಂತ ಒಂದು ಸರ್ಕಾರಗಳ ಜವಾಬ್ದಾರಿ ಆಗಿರ್ಬೇಕು. 2014ರಲ್ಲಿ ಬಂದಂತ ಬಿಜೆಪಿ ಸರ್ಕಾರ ತಾವೇ ಗಮನಿಸಿರ್ಬೋದು. 2004ರಿಂದ 2018 ಮಟ್ಟ ಇವತ್ತು ದೇಶದ ಜನ ಎಷ್ಟು ಸುರಕ್ಷಿತವಾಗಿದ್ದಾರೆ. ಇವತ್ತು ಕಂಪ್ಲೀಟ್ ಆಗಿ ಬಜೆಟ್ ಮೂಲಕ ಆಯವ್ಯಯದ ಮೂಲಕ 140 ಕೋಟಿ ಜನರಿಗೆ ಭವಿಷ್ಯ ಕೇಂದ್ರ ದಿವಂಗತ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಮನಮೋಹನ್ ಸಿಂಗ್ ಅವರು ಕೊಟ್ಟಂತೆಲ್ಲ ಬಂದಿದ್ರು. ಇವತ್ತೇನಾದ್ರು ಗಣೇಶ್ ಅವರು ನಾವು ಇಲ್ಲೇನಾದ್ರು ಕೂತು ಮಾತಾಡ್ತೀವಿ ಅಂದ್ರೆ ಮೀಸಲಾತಿ ಕೊಟ್ಟಿರ್ತಕ್ಕಂಥ ಇವ್ರು ಅಗೇನೆಸ್ಟ್ ಮಾಡ್ಕೊಂತಾನೆ ಬಂದಿರೋದು ಮೊದಲಿಂದ ಕೂಡ. ಇವತ್ತು ಮೀಸಲಾತಿ ಕೂಡ ಅಗೇನೆಸ್ಟ್ ಮಾಡಿದ್ರು. ಇವತ್ತು ಸೋಷಿಯಲ್ ಜಸ್ಟಿಸ್ ಮೇಲೆ ಸಮಾನತೆ ಮೇಲೆ ಇವತ್ತು ಸಮಾಜ ನೋಡ್ರಿ ಎಲ್ಲರೂ ಕೂಡ ಇವತ್ತು ಸಂವಿಧಾನದ ವ್ಯವಸ್ಥೆಗೆ ಇವತ್ತು ನಮಗೆ ಸ್ಥಾನಮಾನ ಕೊಟ್ಟಿರ್ತಕ್ಕಂಥ ಅವತ್ತು ಬಿಜೆಪಿ ಕೂಡ ಅಗೇನೆಸ್ಟ್ ಮಾಡ್ತು. ಆರ್ಟಿಕಲ್ 371J ಕೂಡ ಅವತ್ತು 2000ರಲ್ಲಿ ಇಲ್ಲಿ ಅಸೆಂಬ್ಲಿ ಮುಖ್ಯಮಂತ್ರಿಗಳಾಗಿರ್ತಾರೆ. 1999ರಿಂದ ಜಮೀರಣ್ಣ 2004 ಮಟ್ಟ ಅವತ್ತು ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ LK ಅಡ್ವಾಣಿ ಅವರು ಉಪ ಪ್ರಧಾನಿಗಳಾಗಿರ್ತಾರೆ. ಆಗಲ್ಲ ಅಂತ ಹೇಳ್ತಾರೆ. ಅದಾದ್ಮೇಲೆ ಮತ್ತೆ ನಮ್ಮ ಸರ್ಕಾರ ಬಂದ ಮೇಲೆ 2002ನೇ UPA ಗವರ್ಮೆಂಟ್ ಇದ್ದಾಗ ಅದನ್ನ ಸಾಧಿಸಿ ತೋರಿಸಿದ್ರು. ಇವತ್ತು ಎಂತ ಒಳ್ಳೆ ಕಾರ್ಯಕ್ರಮ ಮಾಡಿದ್ರೆ ಎರಡಿನ ಕಡೆ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇವತ್ತು ಈ ರೀತಿಯಾಗಿ ಇವತ್ತು ಶಿಕ್ಷಣದಲ್ಲಿ ಜೊತೆಗೆ ನಮ್ಮ ಉದ್ಯೋಗದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಈ ತರ ಇವತ್ತು 2004ರಿಂದ 2014 ಮಟ್ಟ ಎಂತ ಕಾರ್ಯಕ್ರಮಗಳು ಇವತ್ತು ಸಾಲ ಮನ್ನಾ ಮಾಡಿರ್ತಕ್ಕಂಥ ಇವು ಅನೇಕ ಕಾರ್ಯಕ್ರಮಗಳು ನಮ್ಮ ಹೆಜ್ಜೆ ಕುತ್ಕೊಳ್ಳೋದ ಪ್ರೆಸ್ ಮೀಟ್ ಮಾಡಿದ್ರೆ 2 ದಿವಸ ಪ್ರೆಸ್ ಮೀಟ್ ಮಾಡ್ಬೋದು. ಇವತ್ತು ಬಿಜೆಪಿ ಅವ್ರದ್ದು ಹೆಂಗಿದೆ ಅಂದ್ರೆ ಅವರು 2 ಗಂಟೆ ಮಾತಾಡಕ್ಕಾಗಲ್ಲ, ಅವ್ರ ಕಡೆ ಸಬ್ಜೆಕ್ಟ್ಸ್ ಇಲ್ಲ. ಇವತ್ತು ನೀವು ಮಾಧ್ಯಮದವ್ರು ಇದ್ರಿ 200 ಮೊನ್ನೆ ಪಾರ್ಲಿಮೆಂಟ್ ಅಲ್ಲಿ ಒಪ್ಕೊಂಡಿದ್ದಾರೆ. ಮೊನ್ನೆ 205 ಲಕ್ಷ ಕೋಟಿ ಇವತ್ತು ದೇಶದ ಸಾಲ ಆಗಿದೆ. ಮನಮೋಹನ್ ಸಿಂಗ್ ಅವರು ನಾವು ಬಿಟ್ಕೊಟ್ಟಾಗ 2014ರಲ್ಲಿ ಇವತ್ತು ನಾವು ಕೇಳ್ಬೇಕು ಅವರಿಗೆ ಏನಪ್ಪ ಇದನ್ನೆಲ್ಲ ಮರೆ ಮಾಚಲಿಕ್ಕೆ ಇವತ್ತೆಲ್ಲ ಕಂಪ್ಲೀಟ್ ಆಗಿ ಇಂಥವನ್ನೆಲ್ಲ ರಾಮು ಇಂಥವ್ರು ಬಗ್ಸಿ ಇದೆ ರೀ. ನಾವು ಕೂಡ ನಮ್ಮ ದೇಶ ಹುಟ್ಟಾಲಿಂದ ನಾಡು ಹುಟ್ಟಾಲಿಂದ ನಾವೆಲ್ಲ ಪೂಜೆ ಮಾಡ್ಕೊಂಡೆಲ್ಲ ಬಂದಿದೀವಿ. ಅದನ್ನ ಭಾವನಾತ್ಮಕ ಸಂಬಂಧಗಳನ್ನ ವಿಷ ಹಿಂಡಂತ ಕೆಲಸ ಇವತ್ತೇನು RSS ಅಜೆಂಡಾ ಇದೆಯಲ್ಲ ಇದ್ರ ಮೂಲಕ ಇವತ್ತಿನ ದಿನ ಬಿಜೆಪಿ ಅವರು ಇಂಪ್ಲಿಮೆಂಟ್ ಮಾಡ್ತಾ ಇದಾರೆ ಎಲ್ಲ ಕಂಪ್ಲೀಟ್ ಆಗಿ. ನೋಡಿ ನರೇಗಾ ಕಾರ್ಯಕ್ರಮ ಇವತ್ತು ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಇತ್ತು ನಮ್ದು. ಇದು ಒಂದು ಕಾನೂನುಬದ್ಧಂತ ಒಂದು ನಮ್ದು ಇದನ್ನ ಅದನ್ನ ಇವತ್ತು ಸ್ಕೀಮ್ ಮಾಡಿದ್ದಾರೆ. ಏನಿದ್ದಾರೆ ಜಮೀರಣ್ಣ ಅಂದ್ರೆ ಇವತ್ತು ಕಂಪ್ಲೀಟ್ ಆಗಿ ಇವತ್ತು ಅವ್ರು ಹೇಳ್ದಂಗೆ ಇವತ್ತು ಕಂಪ್ಲೀಟ್ ಮೊದ್ಲೆಲ್ಲ ಇದು ನೋಡ್ರಿ ಗ್ರಾಮ ಪಂಚಾಯತ್ ಅವರೇ ಅನುಮೋದನೆ ತಗೊಂತಾ ಇದ್ರು, ತಗೊಂಡ್ಬಿಟ್ಟು ಗೈಡ್ಲೈನ್ಸ್ ಪ್ರಕಾರ ಕೆಲಸ ಮಾಡ್ತಾ ಇದ್ರು. ಆಮೇಲೆ 100 ದಿನ ಅವ್ರಿಗೆ ಏನ್ ಕೆಲಸ ಕೊಡ್ತಾ ಇದ್ರಲ್ಲ ಇದನ್ನೆಲ್ಲ ಕ್ಲೀನ್ ಆಗಿ ಹೇಳ್ಬೇಕು. ನಿಮ್ದು ಜವಾಬ್ದಾರಿ ಇದೆ. ನಾವೇನು MP ಮಿನಿಸ್ಟ್ರು ಇದಂತಲ್ಲ, ಇದು ದೇಶಕ್ಕೆ ಯಾವ್ದು ಒಳ್ಳೇದಾಗಬೇಕಂತ ಇದನ್ನ ಕ್ಲಾರಿಟಿ ಮಾಡಿ ನೀವು ಕೂಡ ತೋರಿಸ್ಬೇಕು. ಸಾಧಕ ಬಾಧಕಗಳು ಏನಿದಾವೆ ಅರ್ಥ ಆಯ್ತಾ ಇಲ್ಲ ಮಾಡಿದಾಗ ಮಾತ್ರ ನಮ್ಮ ದೇಶದ ಪ್ರಜೆಗಳಾಗಿ ನೋಡಿ. ನರೇಗಾ ಕಾರ್ಯಕ್ರಮ 2005ರಲ್ಲಿ ದಿವಂಗತ ಮಾಜಿ ಪ್ರಧಾನಮಂತ್ರಿಗಳಾದ ಮನಮೋಹನ್ ಸಿಂಗ್ ಅವರು ತಂದು ಕೊಟ್ಟಾಗ ಇವತ್ತು ಎಂತ ಕೈಗೆ ಕೆಲಸ ಕೊಡ್ಬೇಕು, ಅದರಿಂದ ಅಸೆಟ್ ಕ್ರಿಯೇಟ್ ಆಗ್ಬೇಕು, ಅಸೆಟ್ ಕ್ರಿಯೇಟ್ ಆಗಿ ದೇಶ ಕಟ್ಟಬೇಕು ಅಂತ ಬಹಳ ದೂರದೃಷ್ಟಿ ಇಟ್ಕೊಂಡು ತಂದಿರ್ತಕ್ಕಂಥದ್ದು. ಇವ್ರಿಗೆ ಒಂದೇ ಒಂದ್ ಹೆಂಗಪ್ಪ ಅಂದ್ರೆ ಇಂಗ್ಲ ಕಾಲದಾಗ ಏನು ಬ್ರಿಟಿಷರ್ ಕಾಲ ಇತ್ತಲ್ಲ ಹಂಗ ತರಬೇಕೆಲ್ಲ ಬಡವ್ರು ಇವರೆಲ್ಲ. ಇದು ಸೀಕ್ರೆಟ್ ಆಫ್ ಇದು. ಇವತ್ತು ಏನಪ್ಪಾ ಅಂದ್ರೆ ಅವ್ರಿಗೆ ಕೆಲಸ ಕೊಡಬಾರ್ದು, ಅವರು ನಾವ್ ಹೇಳ್ದಂಗೆ ಕೇಳ್ಕೊಂಡು ಗುಲಾಮಗಿರಿ ಎಲ್ಲ ಮಾಡ್ತಕ್ಕಂಥದ್ದು. ಇದು ಕೇಂದ್ರ ಸರ್ಕಾರದ ಒಂದು ಹುನ್ನಾರ. ಫಸ್ಟ್ ಏನಂದ್ರೆ ವೈಫಲ್ಯಗಳು 10 ವರ್ಷ ವೈಫಲ್ಯಗಳು ತೆಗೆದು ರಾಮನ್ನ ಹೆಸರಿಟ್ಟುಕೊಂಡು ಇವತ್ತು ಇಡೀ ಭಾವನಾತ್ಮಕ ಮಾಡಿ ವಿಷ ಕುಡಿಸಂತ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಅದರಿಂದಾಗಿ ಇವತ್ತು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಲೋಕಸಭೆ ವಿರೋಧ ಪಕ್ಷ ನಾಯಕ ರಾಹುಲ್ ಗಾಂಧಿ ಸಾಹೇಬರು, ಸಂಸದರು, ಜೊತೆಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸಾಹೇಬರು, ಸಂಪುಟದ ಎಲ್ಲ ಸಚಿವರೆಲ್ಲ ಸೇರಿ, ಶಾಸಕರೆಲ್ಲ ಸೇರಿಬಿಟ್ಟು ನಾವೆಲ್ಲ ಸೇರಿಬಿಟ್ಟು ಇದನ್ನ ಇವತ್ತು ಮೆಶ್ ಮಾಡ್ತಾ ಇದ್ದಾರೆ 10 ವರ್ಷದಿಂದ. ಇದು ಅದರಲ್ಲೂ ಕೂಡ ಇದು ಒಂದು. ಇವತ್ತು ನೋಡಿ ಇವ್ರೇನ್ ಹೇಳ್ತಾ ಇದ್ದಾರೆ ಕೇಳಿರ್ಲಿ, ಕಂಪ್ಲೀಟ್ ಆಗಿ 100% 10% ಅನ್ನ 90% ಅಲ್ಲಿಂದ ಬರ್ತಾ ಇತ್ತು. ಮೆಟೀರಿಯಲ್ ಕಾಸ್ಟ್ ಮಾತ್ರ 10% ಸ್ಟೇಟ್ ಇದನ್ನ ಬೇರ್ ಮಾಡ್ತಾರೆ. ಕ್ಲಾರಿಟಿ ಆಗಿ ಹೇಳ್ತೀವಿ, 90% ಕೊಡ್ತಕ್ಕಂತ ಒಂದು ಕಾರ್ಯಕ್ರಮನ ಅದನ್ನ ತೆಗಿತಾ ಇದ್ದಾರೆ. ಆಮೇಲೆ 60 ದಿನ ಅವತ್ತು ಕೆಲಸ ತಗೋಬಾರ್ದು ಅಂತ ಹೇಳಿ ಮಳೆಗಾಲದ ಟೈಮಲ್ಲಿ ಆ ಟೈಮಲ್ಲಿ ನಮ್ದು ಹೆಂಗಿತ್ತಂದ್ರೆ ಯಾವಾಗಾದ್ರೂ ತಗೋಬೋದಾಗಿತ್ತು, ನಾವು ನಮಗ್ ತಿಳಿದಾಗ ತಗೋಬೋದಾಗಿತ್ತು. ಇದೆಲ್ಲ ಕಂಪ್ಲೀಟ್ ಆಗಿ ಇದು ಒಂದು. ಆಮೇಲೆ
ಇವತ್ತು ನಮ್ಮಲ್ಲಿ ಸ್ವಲ್ಪ ಕೇಳ್ರಪ್ಪ ಕ್ಲೀನ್ ಆಗಿ ಹೇಳ್ತೀನಿ ನೋಡಿ ಇವತ್ತೇನಾಗಿದೆ, ಇವತ್ತು 40-60% ತಗೊಂತಾ ಇದ್ದಾರೆ. ಇವತ್ತು ಇಲ್ಲಿಂದ 4 ಲಕ್ಷ ಕೋಟಿ ಇವತ್ತು ಕೇಂದ್ರಕ್ಕೆ ಹೋಗ್ತಾ ಇದೆ. ನಮಗ್ ಕೊಡೋದು ಎಷ್ಟು? ನೀತಿ ಆಯೋಗ ಇಲ್ಲ ಇವತ್ತಿನ ದಿನ. ಇವತ್ತು ಕಂಪ್ಲೀಟ್ ಆಗಿ 40% ಮಾಡಿದ್ರೆ ಈ ರಾಜ್ಯಗಳೆಲ್ಲ ಹಾಳು ಮಾಡಿ ಅವ್ರು ಮಾಡ್ತಕ್ಕಂತ ಒಂದು ಕಾರ್ಯಕ್ರಮ. ಆಮೇಲೆ ಇನ್ನೊಂದು ಏನಾಗಿದೆ ಗೊತ್ತಾ, ಅವ್ರು ಏನ್ ಪ್ರೋಗ್ರಾಮ್ ಮಾಡ್ತಾರೆ ಆ ಪ್ರೋಗ್ರಾಮ್ ನ ಇಲ್ಲಿ ಇಂಪ್ಲಿಮೆಂಟ್ ಮಾಡ್ಬೇಕು. ಇಲ್ಲಿ ನಾವ್ ಕೇಳ್ದಂಗ್ ಮೊದ್ಲು ಗ್ರಾಮ ಪಂಚಾಯತಿನಲ್ಲಿ ತಗೊಂತಾ ಇದ್ರಲ್ಲ, ಹಂಗ್ ತಗೊಳಂಗಿಲ್ಲ. ಈಗ ಅವ್ರೇನ್ ಪ್ರೋಗ್ರಾಮ್ ಕಳಿಸ್ತಾರೆ ಅದ್ರ ಪ್ರೋಗ್ರಾಮ್. ಸೇ ಫಾರ್ ಎಕ್ಸಾಂಪಲ್ ಒಂದು ನ್ಯಾಷನಲ್ ಹೈವೇ ಇದ್ರಲ್ಲಿ ಅಣ್ಣ, ನ್ಯಾಷನಲ್ ಹೈವೇ ಟೈಮ್ ಅಲ್ಲಿ ಪಕ್ಕಕ್ಕೆ ಡ್ರೈನ್ ಮಾಡು, ಪಕ್ಕಕ್ಕೆ ಇಂಥದ್ ಮಾಡು. ಮೊದ್ಲೆಂಗಂದ್ರೆ ಅವ್ರ ಕೆಲಸ ಅವ್ರ ಹೊಲದಲ್ಲೇ ಮಾಡ್ಕೊಂಡು ಅವ್ರು ಆರ್ಥಿಕವಾಗಿ ಮಾಡ್ತಕ್ಕಂಥದ್ದು. ಅಂದ್ರೆ ಅವ್ರ ಅನ್ನದಾತರು, ರೈತರು ಅನ್ನ ಕೊಡ್ತಕ್ಕಂಥವ್ರು. ಇವ್ರ ಕ್ಯಾಪಿಟಲಿಸ್ಟ್ ಗಳು ಏನಿದಾರಲ್ಲ ಅವ್ರ ಪರವಾಗಿ ಮಾಡ್ತಕ್ಕಂಥದ್ದು. ನೋಡ್ಬೇಕು, GDP ಹೇಳ್ತಾ ಇದಾರೆ 7%. ಯಾರ ಕೈಯಾಗಿದೆ ದುಡ್ಡು ಇವತ್ತಿನ ದಿನ? 10-12 ಜನರ ಕೈಯಾಗೈತೆ. ಇದು ಬಿಜೆಪಿಯ ಒಂದು ಅಜೆಂಡಾ ಇಟ್ಕೊಂಡು ಮಾಡ್ತಕ್ಕಂಥದ್ದು. ಇದೆಲ್ಲ ಕೂಡ ರೈತರ ಪರವಾಗಿ ಒಂದು ಒಳ್ಳೇದ್ ಮಾಡ್ತಾ ಇಲ್ಲ, ಬಡವ್ರ ಪರವಾಗಿ ಒಂದು ಒಳ್ಳೇದ್ ಮಾಡ್ತಾ ಇಲ್ಲ. ಇವತ್ತು ಜನಸಾಮಾನ್ಯರಿಗೆ ಎಷ್ಟು ಜನ ಇವತ್ತು ಅಣ್ಣ, ನಾನು ಸ್ಟ್ಯಾಂಡಿಂಗ್ ಕಮಿಟಿ ಇಂಡಸ್ಟ್ರಿ ಮೆಂಬರ್ ಇದ್ದೀನಿ ಅಣ್ಣ, ಇದ್ರಲ್ಲಿ ಅವೆಲ್ಲ ತೋಳ್ಕೋಬೇಕು. ಇವತ್ತು ಟೋಟಲ್ ನಮ್ದು 58 ಇಂಡಸ್ಟ್ರಿಗಳು, PSಗಳು, ಪಬ್ಲಿಕ್ ಸರ್ವಿಸ್ ಯೂನಿಟ್ಗಳು ಇವತ್ತು ಲಾಸ್ಟ್ ಟೈಮ್ ಬಂದು 2013ರಿಂದ 14 ಮಟ್ಟ. ಇದಕ್ಕೆ ಯಾರು ಕೇಳ್ಬೇಕಿದ್ರಲ್ಲ, ಎಷ್ಟು ಎಂಪ್ಲಾಯ್ಮೆಂಟ್ ಲಾಸ್ ಆಗಿದೆ ಇವತ್ತಿನ ದಿನ, ಎಷ್ಟು ಪ್ರೊಡಕ್ಷನ್ ಲಾಸ್ ಆಗಿದೆ ಇವತ್ತಿನ ದಿನ. ಇದ್ರ ಬಗ್ಗೆ ಮಾತಾಡ್ಬೇಕಲ್ಲ. ಇದ್ರ ದಿನ ಏನ್ ಹೇಳಿದ್ರಿ? ಇವತ್ತು ಬಂಗಾರ ರೇಟ್ ಎಷ್ಟೈತಪ್ಪ? ಒಬ್ರನ್ನ ಹೇಳಕೈತಿರಿ ಇವತ್ತು ಪ್ರೆಸ್ ಮೀಟ್ ಇವತ್ತು ಎಷ್ಟು ಬಂಗಾರ ರೇಟು ದಿನ ಪೇಪರ್ ನೋಡ್ತಾ ಇರ್ಬೇಕು, ಕಾರ್ವಿಂಗ್ ಹೋಗ್ತಾ ಇದೆ. ಅವ್ರು ಹೇಳಿದ್ರು ಅಲ್ಲ, ಹೇಳ್ತೀವಿ ಇವತ್ತು ಸಂದರ್ಭ ಬಂತ ಅಂತ ಹೇಳ್ತೀವಿ. ಇದೆಲ್ಲ ಇವತ್ತು ಅಚ್ಚೇ ದಿನ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಅಚ್ಚೇ ದಿನ ಬಗ್ಗೆ ಮರೆ ಮಾಚಕ್ಕೆ ಇಂಥವ್ರೆಲ್ಲ ತಗೊಂಡ್ಬಂದು ಮೆಶ್ ಮಾಡ್ತಾ ಇದೆ ಇಡೀ ದೇಶನ. ಅದಕ್ಕೆ ಇವತ್ತು ನಮ್ ಸರ್ಕಾರ ಇವ್ರ ಬಣ್ಣ ಬಯಲ್ ಮಾಡ್ಬೇಕು. ಒಂದೇ ಒಂದು ಇವತ್ತು ಅಣ್ಣರವರಿಗೆ ಎಲ್ಲಾರು ಹೇಳ್ತಾ ಇದೀವಿ, ಪಂಜಾಬ್ದು 700 ಜನ ತೀರ್ಕೊಂಡು ಹೆಂಗ್ ಪ್ರತಿಭಟನೆ ಮಾಡ್ತಾರಲ್ಲ, ಅಲ್ಲೇ ಮಟ್ಟ ನಮ್ ಸರ್ಕಾರ ಅವ್ರು ಇಂತಾಗ ಮಟ್ಟ ನಾವು ಬಿಡಲ್ಲ ಅಂತ ಹೇಳಿ ಇವತ್ತು ಹಂತವಾಗಿ ನಾವು ಹೋರಾಟವನ್ನು ಮಾಡಿ ಮುಗಿಸ್ತೀವಿ, ಮಾಡ್ತಾ ಇದೀವಿ. ಇವತ್ತು AICC ಇಂದ ಡೈರೆಕ್ಷನ್ಸ್ ಇದೆ, ಇವತ್ತು KPCC ಇಂದ ಡೈರೆಕ್ಷನ್ಸ್ ಇದೆ, ಜೊತೆಗೆ ಸಚಿವರೆಲ್ಲ ಸೇರಿ ಇವತ್ತು ನಾವು ಹಾಸ್ಪಿಟಲ್ ಎಲ್ಲ ಇವತ್ತೆಲ್ಲ ನಾವು ಕರೆದಿದ್ವಿ. ಇವತ್ತು ಇದರಲ್ಲಿ ಪಂಜಾಬ್ ಅಂತ ಒಂದು ಹೋರಾಟ ಇವತ್ತೇನು ಅಣ್ಣ ಹೇಳಿದ್ರಲ್ಲ ತೆಗಿತಾ ಇದಾರೆ ಅಂತ ಹೇಳಿ ಅವ್ರು ಹೇಳಿದ್ರು. 400 ಜನ ಬಂದಿದ್ರು, ಸದ್ಯ ಅವ್ರಿಗೆಲ್ಲ 250 ಬಂದು ನಿಂದಿಸಿದ್ದಾರೆ BJP. 400 ತಡದಲ್ಲಿ ಸಂವಿಧಾನ ಕೂಡ ಬದಲಿ ಮಾಡೋಣ. ಇವರೆಲ್ಲ ವಿಷಯ ಕೊಡ್ತಾರೆ ದೇಶಕ್ಕೆ. ಇವರೆಲ್ಲರೂ ಕೂಡ ಅದನ್ನ ಎಚ್ಚೆತ್ಕೊಂಡೆ ಇವತ್ತು ತ್ಯಾಗ ಬಲಿದಾನ ಮಾಡೋದ್ ಮೂಲಕ ಕಾಂಗ್ರೆಸ್ ಸರ್ಕಾರ ಇವತ್ತು ದೇಶಕ್ಕೆ ಸ್ವಾತಂತ್ರ್ಯ ತಂದ್ಕೊಟ್ಟಾರೆ. ಮಹಾತ್ಮ ಗಾಂಧಿ ಹೆಸರಲ್ಲಿ ನಾವು ಮಾಡಿದ್ವಿ, ಅದಕ್ಕೆ ಮಸಿ ಬೆಳೆ ಕೆಲಸ ಇವತ್ತಿಂದ ಮಾಡ್ತಾ ಇದಾರೆ. ಮಹಾತ್ಮ ಗಾಂಧಿ ಕೊಂದವ್ರು ಯಾರು? ಅದ್ರ ಕೂಡ ರಾಮ್ ಐತೆ, ನಾತೋ ರಾಮ್ ಗೋಡ್ಸೆ ತಿಳ್ಕೋಬೇಕು. ಆ ಕೊಂದ ಅಂತ ಒಂದು ಇದನ್ನ VP ರಾಮ್ ಅಂತ ಮಾಡ್ಕೊಂಡೆ. ಅದರಿಂದ ವಿಕಸಿತ ರಾಮ್ ಇದೆ ಸರ್. ನೋಡಿ, ನಾನು ಒಂದೇ ಹೇಳ್ತಾ ಇರೋದು, ನಾವ್ ಎಷ್ಟು ಕೇಳ್ತೇವೆ, ನಾವ್ ಯಾರು ನೋಡಿ ಇವತ್ತು ಅಲ್ಲ RSS ಅಜೆಂಡಾ ಏನ್ ಕೇಳ್ತಾರೆ? RSS ಅಜೆಂಡಾ ಏನು? ನಾನು ರಾಮ ಅದೀನಿ ನೋಡಿ, ಹೆಸರು ಮುಖ್ಯ ಅಲ್ಲ ಇಲ್ಲಿ. RSS RSS ಹೌದಾ ಅಲ್ಲ ಹೇಳಿ ನೋಡೋಣ. ಅವ್ರು ದೇಶಕ್ಕೆ ಅವರೇ ತರ ಗುಂಡು ಹಾಕಿದ್ದು ಇವತ್ತು RSS ನ ಪೂಜೆ ಮಾಡ್ತಾರೆ, ಅದನ್ನ ಇವತ್ತಿನ ಸಪೋರ್ಟ್ ಮಾಡ್ತಾರೆ. ನಮ್ದು ಒಂದೇ ಒಂದ್ ಹೇಳ್ತೀನಿ, ಇತಿಹಾಸ ಗೊತ್ತಿರ್ಬೇಕ್ರಿ, ಭಾರತದ ಇತಿಹಾಸ. ಇವತ್ತು ತ್ಯಾಗ ಬಲಿದಾನ ಮಾಡಿ RSS ನವರನ್ನ ಸತ್ತಾರ. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಮಾತಾಡ್ತಾರ ನಮ್ಮ ಪಾರ್ಲಿಮೆಂಟ್ ಅಲ್ಲಿ, ಒಬ್ಬ ನಾಯನ ಸತ್ತದ RSS ಅಂತ ಸ್ವಾತಂತ್ರ್ಯಕ್ಕೋಸ್ಕರ. ಇವತ್ತು ಯಾವಾಗ್ಲೂ ಕೂಡ ಕಾಂಗ್ರೆಸ್ ಜೀವಂತ ಇರಮಠ ಈ ಬಿಜೆಪಿ ಆಟ ಪೋಟ್ಗಳು ಏನದಾವಲ್ಲ ಇದು ನಡೆಯಲ್ಲ ಅಂತ ಹೇಳಿ ಪತ್ರಿಕಾ ಮಾಧ್ಯಮ ಹೇಳಿಕ್ ಇಷ್ಟಪಡ್ತಾ ಇದ್ದೀವಿ. ಅರ್ಥ ಆಯ್ತು ತಡೆಯಪ್ಪ. ಇವತ್ತು ನಾವು ಹೋರಾಟವನ್ನು ಮಾಡಿದೀವಿ, ಮುಂದಿನ ದಿನದಲ್ಲಿ ದೊಡ್ಡ ಹೋರಾಟ ಮಾಡ್ತಾ ಇದೀವಿ. ಇದಕ್ಕೋಸ್ಕರ ಇವತ್ತು ಗ್ರಾಮ ಪಂಚಾಯತಿನಲ್ಲಿ ಕೂಡ ನಾವು ಸ್ಟ್ರೈಕ್ ಹಮ್ಮಿಕೊಂಡಿದೀವಿ. ಆಮೇಲೆ ಒಂದ್ ದಿವಸ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದೀವಿ, ವಾರ್ಡ್ ವೈಸ್ ಕೂಡ ಮಾಡ್ತಾ ಇದೀವಿ, ಆಮೇಲೆ ಡಿವಿಷನ್ ವೈಸ್ ಹೋರಾಟ ಮಾಡ್ತಾ ಇದೀವಿ. ನಾವು ಸಕ್ಸಸ್ ಆಗ ಮಠ ಬಿಡಲ್ಲ ಅಂತೇಳಿ ಪತ್ರಿಕಾ ಮಾಧ್ಯಮ ಮೂಲಕ ಹೇಳಕ್ ಇಷ್ಟಪಡ್ತಾ ಇದೀವಿ. ನರೇಗಾದಲ್ಲಿ ಈಗ ಆ ಪ್ರೋಗ್ರಾಮ್ ನಲ್ಲಿ ಜನಗಳಿಗೆ ಜಾಸ್ತಿ ಕೂಲಿ ಕೊಡೋದ್ರ ಬಗ್ಗೆ ಹೇಳಿದ್ರೆ ಅದನ್ನ ಫೋಕಸ್ ಮಾಡ್ತಿಲ್ಲ. ಆಮೇಲೆ ನೀವು ಏನು ದಿನಗಳು ಜಾಸ್ತಿ ಮಾಡಿದ್ದಾರೆ, 100 ದಿನದಿಂದ 120 ದಿನ ಅಂದ್ರೆ ಜನಗಳಿಗೆ ಹೆಲ್ಪ್ ಆಗುತ್ತಲ್ಲ. ಅಂದ್ರೆ ಮಳೆಗಾಲದಲ್ಲಿ ಇಲ್ಲ,
ಅಲ್ಲ, ಮಳೆಗಾಲದಲ್ಲಿ ಹೋದ್ರೆ ಇನ್ನ 100 ದಿನ ಕಡಿಮೆ ಆಗ್ತಾರೆ. 270 ರೂಪಾಯಿ ಕೊಡ್ತಾ ಇದೀವಿ ನಾವು. 100 ದಿನಕ್ಕಿಂತ ಕಂಪಲ್ಸರಿ ಕೊಡ್ತಾ ಇದೀವಿ. ಅವ್ರು 125 ಐವಾಶ್ ಮಾಡ್ತಾ ಇದಾರೆ. ಇದು ಐವಾಶ್ ಮಾಡ್ತಾ ಇದಾರೆ. 125 ದಿನ ಅಂತ ಹೇಳ್ತಾರೆ. ಅದಕ್ಕೆ ನೀವು ಮಳೆಗಾಲದಲ್ಲಿ ಆಗಲ್ಲ. ಅದು ತಗ್ತಿ ಅವರು 60 ಆಗದದು 100 ಆಗಲ್ಲ. ಈ 100 ದಿನ 100 ಪರ್ಟಿಕ್ಯುಲರ್ ಕಂಪಲ್ಸರಿ ನಾವು ಕೊಡ್ತಾ ಇದೀವಿ. 370 ರೂಪಾಯಿಗೆ 100 ದಿನ ಕೂಲಿ ಕೊಡ್ತಾ ಇದೀವಿ ನಾವು. ಆಮೇಲೆ ಅದ್ರ ಜೊತೆಯಲ್ಲಿ ಸರ್ ಪಂಚಾಯತಿಯಲ್ಲಿ ಇವ್ರೇನ್ ಕೆಲಸ ಆಯ್ಕೆ ಮಾಡ್ಕೊಳ್ತಾರೆ. ಈ ಪಂಚಾಯತ್ ಮೆಂಬರ್ ಗೊತ್ತಿರ್ತದೆ ಅವ್ನು ಪಂಚಾಯತ್ ಅಲ್ಲಿ ಯಾವ ತರ ಬೇಕು, ಹಾಸ್ಪಿಟಲ್ ಬೇಕಾ, ಮತ್ತೊಂದು ಬೇಕಾ, ಸ್ಕೂಲ್ ಬೇಕಾ, ಏನ್ ಬೇಕಾ ಅವ್ನು ಗೊತ್ತು. ಈಗ ಯಾರು ಸೆಲೆಕ್ಟ್ ಮಾಡೋದು? ಈಗ ಅವ್ರು ಮಾಡ್ತಾರೆ. ಮತ್ತೆ ಅವ್ರ ಪಂಚಾಯತ್ ಬೇಕಾ ಅವ್ರಿಗೇನ್ ಗೊತ್ತು? ಅದನ್ನೇ ಅಮೆಂಡ್ಮೆಂಟ್ ಮಾಡಿ ಮಾಡಿರ್ತಕ್ಕಂಥದ್ದು ಸೇಮ್ ಅಥಾರಿಟಿ ನರೇಗಾ ಇರ್ಬೇಕಂತಾನೆ ನಮ್ ಕಾಂಗ್ರೆಸ್ ಸರ್ಕಾರ ಈಗ ಮಹಾತ್ಮ ಗಾಂಧಿ ಹೆಸರನ್ನ ಬದಲಾವಣೆ ಮಾಡಿರೋದು ತಪ್ಪು. ಅದು ವಾಪಸ್ ಇಡತಂಗ ನಾವು ನಮ್ಮ ಪಕ್ಷ ಕೊಡೋಣ. ಪಾಲಿಕೆ ಚುನಾವಣೆ ಮಾಡ್ಲಿಕ್ಕೆ ಬಿಜೆಪಿ ಜೆಡಿಎಸ್ ಅವರು ನಾವು ರೆಡಿ ಇದ್ದೀವಿ ಅಂತ ಈಗ ನಾವು ಹೇಳಿದ್ದಾರೆ. ಇಲ್ಲ, ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಜೂನ್ 30ನೇ ತಾರೀಕು ಒಳಗಡೆ ಕಾನ್ಸ್ಟಿಟ್ಯೂಷನ್ ಎಲೆಕ್ಷನ್ ಮಾಡ್ಬೇಕಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ನಾವು ಡಿಲಿಮಿಟೇಷನ್ ಆಗಿದೆ, ರಿಸರ್ವೇಷನ್ ಆಗಿದೆ, ನಾವು ಸಿದ್ಧತೆಯನ್ನ ಮಾಡ್ಕೊಂಡಿದ್ದೀವಿ. ಜೂನ್ ಒಳಗಡೆ ಕಾನ್ಸ್ಟಿಟ್ಯೂಷನ್ ಚುನಾವಣೆ ನಾವು ಮಾಡ್ತೀವಿ. ನಾವು ರೆಡಿ ಇದ್ದೀವಿ. ಬಿಜೆಪಿ ಏನಾರ ಮಾಡ್ಕೊಳ್ಳಿ, ಅವರು ಏನಾರ ಮಾಡ್ಕೊಳ್ಳಿ. ಅವರು ಅಧ್ಯಕ್ಷರು ನಮ್ಮ ಡಿ ಕೆ ಶಿವಕುಮಾರ್ ಹೇಳಿದ್ರು, ಅವ್ರ ಅಲಯನ್ಸ್ ಆಗಿದ್ರೆ ನಮ್ ಲಾಭ ರೀ. ಅವ್ರ ಅಲಯನ್ಸ್ ಆಗಿದ್ರೆ ನಮ್ ಲಾಭ. ಅವ್ರು ಏನಾರ ಮಾಡ್ಕೊಳ್ಳಿ. ಇಲ್ಲ, ಅದು ಪಂಚಾಯತ್ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಮೇದಲ್ಲಿ ಮಾಡ್ಬೇಕಂತ ತೀರ್ಮಾನ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.